राम शायर का ही खूब इरशाद फरमाता है, अगर गुलामी नबी का नसीब अच्छा है, अगर गुलामी नबी का नसीब अच्छा है तो हम्द रब है कि अपना नसीब अच्छा है। तो हम्द रब है कि अपना नसीब अच्छा है। मैं हूँ गुलाम गुलामान अहमद मुरसल, मैं हूँ गुलाम गुलामान अहमद मुरसल, ना पूछिए मेरा कितना नसीब अच्छा है, ना पूछिए मेरा कितना नसीब अच्छा है। खुदा का शुक्र है हम लोग खुश अकीदा हैं, खुदा का शुक्र है कि हम लोग खुश अकीदा हैं। कसम खुदा की हमारा नसीब अच्छा है, कसम खुदा की कि हमारा नसीब अच्छा है। बिगाड़ सकता है कैसे तू कुछ मेरा हासिद, बिगाड़ सकता है कैसे तू कुछ मेरा हासिद, कि जब अज़्ल से ही मेरा नसीब अच्छा है, कि अज़्ल से ही मेरा नसीब अच्छा है। कसम है असर की हर आदमी घाटे में है, कसम है असर की हर आदमी घाटे में है, मगर जो उनका है उसका नसीब अच्छा है, मगर जो उनका है उनका नसीब अच्छा है। जो बेअदब हैं वही बदनसीब है नासिर, जो बेअदब है वही बदनसीब है नासिर, जो बाअदब है उन्हीं का नसीब अच्छा है, जो बाअदब है उन्हीं का नसीब अच्छा है। अगर गुलाम नबी का नसीब अच्छा है तो हम्द रब है कि अपना नसीब अच्छा है, कि हम्द रब है कि अपना नसीब अच्छा है। मुअज़्ज़ज़ सामने करम, आइए कुछ सुनने और सुनाने से कब्ल हम सब के आका, हम सब के मौला, हम सब के दाता जनाब अहमद मुजतबा मोहम्मद मुस्तफ़ा सल्लल्लाहु अलैहि वसल्लम के बारगाह में अक़ीदत व मोहब्बत के साथ एक मरतबा झुम झुम के दर्द पाक का नजराना पेश करें। बड़े वज़रन अल्लाहुम्मा सल्ली अला सय्यिदिना शफ़ीना हबीबना नबीना मौलाना मुहम्मद बारिक सल्लल्लाहु अलैहि सलातु व सलाम अलैका या हबीबी या रसूल अल्लाह सल्लल्लाहु अलैहि वसल्लम। मुअज़्ज़ज़ सामने कराम, ನಾವು ಹೋದ ಶುಕ್ರವಾರ ರಜಬುಲ್ ಮುರಜ್ಜಬ್ ತಿಂಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಇವತ್ತು ನಮ್ಮದು ಮೌಜು ಇದೆ ನಿಯತ್ ಬಗ್ಗೆ. ಏಕೆಂದರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕುರಾನ್ ಮಜೀದ್ನಲ್ಲಿ ಹೇಳುತ್ತಾನೆ, ವದುಊಹು ಮುಖ್ಲಿಸೀನ ಲಹುದ್ದೀನ್, ಅಲ್ಲಾಹನ ಇಬಾದತವನ್ನು ಮಾಡಿರಿ, ಅಲ್ಲಾಹನ ಪ್ರಾರ್ಥನೆಯನ್ನು ಮಾಡಿರಿ. ಏನಾಗಿ? ಖಾಸ್ ನೇಕ್ ಸೇವಕರಾಗಿ ಅಲ್ಲಾಹನ ಪ್ರಾರ್ಥನೆಯನ್ನು ಮಾಡಬೇಕು. ಅಲ್ಲಾಹನ ಖಾಸ್ ಪುಣ್ಯವಂತರು, ಏಕ್ದಮ್ ಅತಿ ವಿಶೇಷ ಸೇವಕರಾಗಿ ಅಲ್ಲಾಹನ ಪೂಜೆ, ಅಲ್ಲಾಹನ ಇಬಾದತ್, ಅಲ್ಲಾಹನ ಪ್ರಾರ್ಥನೆಯನ್ನು ಮಾಡಬೇಕು. ಈ ಕುರಾನ್ ಮಜೀದ್ನಲ್ಲಿ ವದುಊಹು ಮುಖ್ಲಿಸೀನ ಲಹುದ್ದೀನ್, ಅಲ್ಲಾಹನ ವಿಶೇಷ ಸೇವಕರಾಗಿರಿ. ಮೊದಲ ಹುಕ್ಮ ಏನಿದೆ? ಅಲ್ಲಾಹನ ವಿಶೇಷ ಸೇವಕರಾಗಿರಿ. ಆಮೇಲೆ ನೀವು ಇಬಾದತ್ ಯಾನೇ ಅಲ್ಲಾಹನ ಪ್ರಾರ್ಥನೆಯನ್ನು ಮಾಡಿರಿ. ಈ ಪ್ರಪಂಚದಲ್ಲಿ ಬಹಳಷ್ಟು ಜನರು, ಸಾವಿರಾರು ಜನರು, ಲಕ್ಷಾಂತರ ಜನರು, ಬಹಳಷ್ಟು ಜನರು ಅಲ್ಲಾಹನ ಸೇವಕರಿದ್ದಾರೆ. ಆದರೆ ಆ ಪ್ರಕಾರ ನಿಯತ್ತಿನ ಪ್ರಕಾರ ಅವ್ರದ್ದು ಪೂಜೆ, ಅವ್ರದ್ದು ಪ್ರಾರ್ಥನೆ, ಅವ್ರದ್ದು ಇಬಾದತ್ ಸರಿಯಾಗಿ ಆಗಕುಂತಿಲ್ಲ. ಇದರ ಒಳಗೆ ನಾವು ನೇಕ್ ಅತಿ ವಿಶೇಷ ಸೇವಕರ ಆಗಬೇಕೆಂದರೆ ಮೊದಲಿಗೆ ನಮ್ಮ ನಿಯತ್ ನಾವು ಕರೆಕ್ಟಾಗಿ ಇಟ್ಕೋಬೇಕು. ನಮ್ಮ ನಿಯತ್ ನಮ್ಮದು ಪಕ್ಕ ಇರಬೇಕು. ನಿಯತ್ ಎಲ್ಲಿಂದ ಆಗುತ್ತದೆ? ನಿಯತ್ ಅಂದರೆ ಏನು? ಪ್ರೀತಿಯ ಸಹೋದರರೇ, ನಿಯತ್ತು ಯಾರಿಗೆ ಕಣ್ಣಿಗೆ ಕಾಣುವುದಿಲ್ಲ. ನಿಯತ್ತಿನಿದೆ, ಕಣ್ಣಿಗೆ ಕಾಣುವುದಿಲ್ಲ. ನಿಯತ್ತು ಹೃದಯನೇ ಮಾತು. ಹೃದಯ ಒಳಗೆ ನಾವು ಏನು ನಿಯತ್ ಮಾಡ್ಕೊತೀವಿ, ಕಂಡೀಷನ್, ಹೌದಪ್ಪ ನನ್ನ ಇವತ್ತು ಇದು ಇಚ್ಛಾಗಿದೆ, ನಾನು ನಿಯತ್ ಮಾಡ್ಕೊತಿದ್ದೀನಿ, ನಾನು ಬೆಳಗಿನ ನಮಾಜ್ ಹೋಗಿ 4 ರಕಾತ್ ನಾನು ಬೆಳಗಿನ ನಮಾಜ್ ಮಾಡಬೇಕು, ನನ್ನ ಇವತ್ತಿನ ನಿಯತ್ತು. ನನ್ನ ನಿಯತ್ತಿದೆ, ಅಲ್ಹಮ್ದುಲಿಲ್ಲಾಹ್ ನಾನು ಇಷ್ಟು ಜನರಿಗೆ ನಾನು ಸಹಾಯ ಮಾಡಬೇಕು, ಅವ್ರಿಗೆ ದಾನ ಮಾಡಬೇಕು. ಇದು ಹೃದಯದು ನಿಯತ್ತು. ನಿಯತ್ತು ಯಾರಿಗೆ ಕಾಣುವುದಿಲ್ಲ. ಆದರೆ ಪ್ರೀತಿಯ ಸಹೋದರರೇ, ಹಜರತೆ ಇಮಾಮೆ ಗಜಾಲಿ ರಹಿಮತುಲ್ಲಾಹಿ ಅಲೈಹಿ ಹೇಳುತ್ತಾರೆ, ಮನುಷ್ಯ ಯಾವುದೇ ಕೆಲಸ ಮಾಡೋದು ಮುಂಚೆ ಮೊದಲಿಗೆ ನಿಯತ್ಗೆ ತಿಳ್ಕೋಬೇಕು. ಏನು? ನಿಯತ್ಗೆ ತಿಳ್ಕೋಬೇಕು. ನಿಯತ್ ಅಂದರೆ ಏನಪ್ಪ, ಆಮೇಲೆ ನೀವು ಕೆಲಸವನ್ನು ಮಾಡಿ. ಮನುಷ್ಯ ನಿಯತ್ಗೆ ತಿಳ್ಕೊಂಡಿದ್ರೆ ವ್ಯಕ್ತಿ ಪ್ರಪಂಚದಲ್ಲಿ ಎಷ್ಟು ಪುಣ್ಯದ ಕೆಲಸ ಮಾಡಿದ್ದಾನೆ, ಆ ಕೆಲಸ ಒಳಗೆ ಎಷ್ಟು ಬೆಳಕು, ಎಷ್ಟು ಸೌಂದರ್ಯ, ಎಷ್ಟು ಶಾಂತಿ ಮನೆ ಸಿಗುತ್ತದಂತೆ ನಿಮ್ಮ ನಿಯತ್ ಪಕ್ಕ ಇದ್ದರೆ. ಹಜರತ್ ಇಮಾಮೆ ಗಜಾಲಿ ರಹಿಮತುಲ್ಲಾಹಿ ಅಲೈಹಿ ಏನು ಹೇಳಿದ್ರು? ಮೊದಲಿಗೆ ವ್ಯಕ್ತಿ ಮನುಷ್ಯನ್ ಮಾಡಬೇಕು, ನಿಯತ್ ಪಕ್ಕ ಇಟ್ಕೋಬೇಕು. ನಿಯತ್ ಒಳ್ಳೆಯವಾದ ಇರಬೇಕು, ಘಾಟ ನಿಯತ್ ಇರಬಾರ್ದು.
ಮುಖದ ಮೇಲೆ ಸುಂದರವಾದ ಕಾಣ ಕುಂತಿದ್ದೀರಾ, ಮುಖದ ಮೇಲೆ ನೋಡಿದ್ರೆ ಎಷ್ಟು ಪುಣ್ಯವಂತವಿದ್ದಾನೆ, ಒಳಗಡೆ ನಿಯತ್ತು ನೋಡಿದರೆ ಎಷ್ಟು ಕೆಟ್ಟದು ವಿಚಾರಗಳಿದೆ, ಒಳಗಡೆ ನಿಯತ್ತು ನೋಡಿದ್ರೆ ಬೇರೆಯವರಿಗೆ ಸರ್ವನಾಶ ಮಾಡೋದು ನಿಯತ್ತಿದೆ. ಈಗ ಇಂಥದ್ದು ನಿಯತ್ತು ಇಟ್ಕೊಂಡು ವ್ಯಕ್ತಿ ಎಷ್ಟೋ ಒಳ್ಳೆದ ಕೆಲಸ ಮಾಡಲಿ, ಆದ್ರೆ ಆ ಕೆಲಸ ಮಾಡಿದ ನಂತರ ಆ ಕೆಲಸ ಒಳಗೆ ಅದ್ರ ಏನು ಲಾಭ ಪಡಿಬೇಕಾಗಿತ್ತು ಆ ಲಾಭ ಆ ವ್ಯಕ್ತಿ ತಗೊಳ್ಳೋದಿಲ್ಲ. ಏಕೆಂದ್ರೆ ನಿಯತ್ತಿನ ಒಳಗೆ ಘಾಟ ಇದೆ, ನಿಯತ್ತು ಕೆಟ್ಟದಿದೆ, ನಿಯತ್ತು ಸರಿಯಾಗಿ ಮಾಡಿಲ್ಲ. ನಿಯತ್ತು ಬೈ ಚಾನ್ಸ್ ಮನುಷ್ಯ ದಾನ ಮಾಡೋದ್ರ ಮುಂಚೆ ಈ ರೀತಿ ಮಾಡಬೇಕಾಗಿತ್ತು, ನಾನು 50 ಜನರಿಗೆ ದಾನ ಮಾಡಕ್ ಕುಂತಿದ್ದೀನಿ, ನನ್ನ ನಿಯತ್ತೇನು ಈ 50 ಜನರಿಗೆ ದಾನ ಮಾಡಕ್ ಕುಂತಿದ್ದೆ, ಇದ ಕಾರಣ ಅಲ್ಲಾಹನ ಸಂತೋಷಗಾಗಿ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಈ ದಾನ ಸತ್ತಿನಿಂದ ನನ್ನ ಪುಣ್ಯನ ಜಾಸ್ತಿ ಮಾಡಲಿ, ಈ ನಿಯತ್ತಿನಿಂದ ಯಾರಾದರೆ ಒಳ್ಳೆವಾದ ಕೆಲಸ ಮಾಡಿದ್ರೆ ಪ್ರೀತಿಯ ಸಹೋದರರೇ ಆ ಕೆಲಸ ಒಳಗೆ ಎಷ್ಟು ಬೆಳಕನ್ನು ಕಂಡು ಬರ್ತಿದ್ದಂತೆ ಪ್ರೀತಿಯ ಸಹೋದರರೇ. ಹಜರತ್ ಇಮಾಮ್ ಗಜಾಲಿ ರಹಿಮತುಲ್ಲಾಹ್ ಏನು ಹೇಳಿದ್ರು, ವ್ಯಕ್ತಿ ಯಾವುದಾವುದೇ ಕೆಲಸವನ್ನು ಮಾಡಿದರೆ ಮೊದಲಿಗೆ ನಿಯತ್ತು ಸರಿಯಾಗಿ ಮಾಡ್ಕೋಬೇಕು, ಏನು ನಮ್ಮ ನಿಯತ್ತು ಸರಿಯಾಗಿ ಇರ್ಕೋಬೇಕು. ಅಫ್ಸೋಸಿನ ಮಾತು, ಜನರು ಎಷ್ಟೋ ಸಮಯ ಕಳೀತಾರ, ಎಷ್ಟೋ ಸಮಯ ತೆಗೆದು ಒಳ್ಳೆವಾದ ಕೆಲಸ ಮಾಡ್ತಾರ, ಎಷ್ಟೋ ಖೈರಾತು ಮಾಡ್ತಾರ, ಎಷ್ಟೋ ಸಕಾತ್ ಕೊಡ್ತಾರ, ಎಷ್ಟೋ ನಮಾಜ್ಗಳನ್ನು ಮಾಡ್ತಾರ, ಎಷ್ಟೋ ರೋಜಗಳನ್ನು ಇಡ್ತಾರ, ಎಲ್ಲ ತರಹದ ಪುಣ್ಯಗಳನ್ನು ಕೆಲಸ ಮಾಡ್ತಾರ. ಆದರೆ ಪ್ರೀತಿಯ ಸಹೋದರರೇ ಅದರದ್ದು ಲಾಭ ಏನು ತಗೋಬೇಕಿತ್ತು ಅದರ ಲಾಭನೇ ಪಡ್ಕೊಳಕ್ ಕುಂತಿಲ್ಲ ಅವರು. ಕಾರಣ ಯಾಕೆ? ಎಷ್ಟು ಸಮಯ ತೆಗೆದ್ರು, ಬ್ಯಾರ್ಯರಿಗೆ ಕೊಟ್ಟರು, ನಾನು ಇಷ್ಟೆಲ್ಲ ಮಾಡಿದ್ದೀನಪ್ಪ, ಹಗಲು ರಾತ್ರಿ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ, ಹಗಲು ರಾತ್ರಿ ನಾನು ಎಷ್ಟು ಬೇಕಾದ್ರೂ ನಾನು ಕೆಲಸ ಮಾಡಿದ್ದೇನೆ, ಆದರೆ ಅದ್ರ ಪ್ರತಿಫಲ ನನಗೆ ಕೆಟ್ಟ ಸಿಕ್ಕಾಕುಂತಿದೆ. ನಾವು ಮಾಡಿದ್ದೀವಿ ಹಕ್ಕು, ಆದ್ರೆ ನಮ್ಮ ನಿಯತ್ತು ಏನಿತ್ತು ಮಾಡೋದು ಮುಂಚೆ? ಏನು ಜನರಿಗಾಗಿತ್ತು, ಏನು ಅಲ್ಲಾಹನಿಗಾಗಿತ್ತು ನಮ್ಮ ನಿಯತ್ತು? ನಾವು ಹಗಲು ರಾತ್ರಿ ನೋಡಿಲ್ಲ, ಬೆಳಗ್ಗೆ ಸಾಯಂಕಾಲ ನೋಡಿಲ್ಲ, ಮಧ್ಯಾಹ್ನ ಸಾಯಂಕಾಲ ಏನು ನೋಡಿಲ್ಲ, ಬರೀ ಏನು ಕೆಲಸ ಬಂತು ಎಲ್ಲ ಪುಣ್ಯದ ಕೆಲಸ ಮಾಡಿದ್ದೇವೆ. ಆದರೆ ಮಾಡಿದ್ದೇವೆ, ನಿಯತ್ತು ನಮ್ಮದು ಏನಿರಬೇಕಿತ್ತು? ಅಲ್ಲಾಹನ ಸಂತೋಷಕ್ಕಾಗಿ ಇರಬೇಕಾಗಿತ್ತು. ನಮ್ದು ನಿಯತ ಆ ಪ್ರಕಾರ ಇದ್ದಿಲ್ಲ, ಬೇರೆ ಜನರಿಗಾಗಿತ್ತು. ಜನರು ಸಂತೋಷ ಪಡ್ಕೊಂಡ್ರೆ ಸಾಕಪ್ಪ ನಾನು ಯಶಸ್ವಿ ಆಗ್ತೀನಿ. ಯಶಸ್ವಿ ಇಲ್ಲ ಪ್ರೀತಿಯ ಸಹೋದರರೇ, ಆ ಜನರಿಗೆ ಯಶಸ್ಸು ಸಿಗೋದಿಲ್ಲ. ಏಕೆಂದ್ರೆ ಪ್ರಪಂಚದಲ್ಲಿ ನೀವು ಯಾವುದೇ ಕೆಲಸವನ್ನು ಮಾಡ್ರಿ, ಅಲ್ಲಾಹನ ಸಂತೋಷಕ್ಕಾಗಿ ನೀವು ಮಾಡಿದ್ರೆ ಆ ಕೆಲಸ ಒಳಗೆ ನಿಮ್ಮ ಯಶಸ್ಸು ಸಿಗುತ್ತದೆ ಪ್ರೀತಿಯ ಸಹೋದರರೇ, ಅವಾಗ ನಿಮ್ಗೆ ಯಶಸ್ಸು ಸಿಗೋದು. ಪ್ರೀತಿಯ ಸಹೋದರರೇ, ಇದು ಇಮಾಮ್ ಗಜಾಲಿ ರಹಿಮತುಲ್ಲಾಹಿ ಹೇಳಿದ ಮಾತು. ಮತ್ತು ಮುಂದೆ ಹೇಳುತ್ತಾರೆ, ಹಜರತೆ ಇಮಾಮ್ ಇಶ್ಕ್ ಮುಹಬ್ಬತ್ ಸಯ್ಯದಿನ ಇಮಾಮ್ ಅಹಮದ್ ರಜಾ ಖಾನ್ ಫಾಜಿಲ್ ಬರೇಲಿ ರಹಿಮತುಲ್ಲಾಹಿ ಹೇಳ್ತಾರೆ, ಮನುಷ್ಯ ಯಾರಾದ್ರೂ ವ್ಯಕ್ತಿ ಬರೀ ನಿಯತ್ ಏನಿದೆಪ್ಪ ಅಂದ್ರೆ ತಿಳ್ಕೊಬೇಕಷ್ಟೇ. ನಿಯತ್ತು ಏನಿದೆ, ನಿಯತ್ನ ಶಕ್ತಿ ಏನಿದೆ, ನಿಯತ್ತಿನ ಎಷ್ಟು ನಮಗೆ ಪ್ರತಿಫಲ ಸಿಗುತ್ತದೆ. ಬರೀ ವ್ಯಕ್ತಿ ನಿಯತ್ಗೆ ತಿಳ್ಕೊಂಡಿದ್ರೆ ಸಾಕು, ಎಷ್ಟೋ ಒಂದು ನಾಮಾಯ ಆಮಲ ಒಳಗೆ ಎಷ್ಟೋ ಪುಣ್ಯಗಳನ್ನು ಜಮಾ ಮಾಡ್ಕೊಂತಂತ ವ್ಯಕ್ತಿ ಬರೀ ನಿಯತ್ಗೆ ತಿಳ್ಕೊಂಡಿದ್ರೆ. ಫಾರ್ ಎಕ್ಸಾಂಪಲ್ ಹಜರತ್ ಇಮಾಮ್ ಅಹಮದ್ ರಜಾ ಖಾನ್ ಫಾಜಿಲ್ ಬರೇಲಿ ರಹಿಮತುಲ್ಲಾಹಿ ಹೇಳ್ತಾರೆ, ಈಗ ವ್ಯಕ್ತಿ ಮನೆಯಿಂದ ಮಸ್ಜಿದ್ಗೆ ಬರಕ್ ಕುಂತಿದ್ದಾನೆ, ನಿಯತ್ ಏನು ಮಾಡಿದ್ದ, ನಾನು ಮಸ್ಜಿದ್ಗೆ ಹೊಂಟಿದ್ದೇನೆ ನಮಾಜ್ ಮಾಡೋದಕ್ಕೆ. ನೋಡ್ರಿ, ಬರೀ ನಿಯತ್ ಇದೆ ಹೃದಯ ಒಳಗೆ, ಯಾರಿಗೆ ನೀವು ಹೇಳಕ್ ಕುಂತಿಲ್ಲ ನಾನು ಇವತ್ತು ಈ ರೀತಿ ನಿಯತ್ ಮಾಡಿದ್ದೇನೆ, ನಾನು ಈ ರೀತಿ ಇವತ್ತು ನಂದು ಇಚ್ಛೆ ಆಗಿದ್ದು, ನಾನು ನಿಯತ್ ಈ ರೀತಿ ಮನಸ್ಸು ಮಾಡ್ಕೊಂಡು ಬಂದಿದ್ದೇನೆ, ಯಾರಿಗೆ ಗೊತ್ತಾಗೋದಿಲ್ಲ. ಏಕೆಂದ್ರೆ ನಿಯತ್ ಕಾಣೋದಿಲ್ಲ, ಮನುಷ್ಯ ಹೇಗೆ ಮಾಡ್ತಾನೋ ಅವನಿಗೆ ಅಷ್ಟೇ ಗೊತ್ತಿರುತ್ತದೆ. ಹಜರತ್ ಇಮಾಮ್ ಅಹಮದ್ ರಜಾ ಅವ್ರು ಏನು ಹೇಳಿದ್ರು, ಈಗ ವ್ಯಕ್ತಿ ಮನಿಯಿಂದ ಮಸ್ಜಿದ್ಗೆ ಬರಕ್ ಕುಂತಿದ್ದಾನೆ, ನಿಯತ್ ಏನು ಮಾಡಿದ್ದ, ನಾನು ಮಸ್ಜಿದ್ಗೆ ಹೊಂಟಿದ್ದೇನೆ 2 ರಕಾತ್ ನಮಾಜ್ ಮಾಡೋದಕ್ಕೆ, ಅಲ್ಲಾಹನ ಸುಂದರವಾದ ಪವಿತ್ರವಾದ ಜಗದಲ್ಲಿ ನಾನು ಹೊಂಟಿದ್ದೇನೆ ಇವತ್ತು, ಎದಕ್ಕೆ? ನಮಾಜ್ ಮಾಡೋದಕ್ಕೆ. ಆ ವ್ಯಕ್ತಿ ನಮಾಜ್ ಮಾಡೋದಕ್ಕೆ ನಾನು ಮಸ್ಜಿದ್ಗೆ ಹೊಂಟಿದ್ದೇನೆ ಅಂತ ನಿಯತ್ ಮಾಡ್ಕೊಂಡು ಮಸ್ಜಿದ್ಗೆ ಹೇಗೆ ಬರುತ್ತಾನೆ, ಮನೆಯಿಂದ ಮಸ್ಜಿದ್ಗೆ ಬರೋ ತನಕ ಎಷ್ಟೋ ಹೆಜ್ಜೆ ಎಷ್ಟೋ ಪಾದವನ್ನು ಇಟ್ಕೊಂಡು ಬಂದಿದ್ದಾನೆ, ಒಂದೊಂದು ಹೆಜ್ಜೆಗೆ ಅಲ್ಲಾಹ್ ಒಂದೊಂದು ಪುಣ್ಯವನ್ನು ಬರಿತಾಂತೆ ಆ ವ್ಯಕ್ತಿ ಹೆಸರಿನಿಂದ, ಒಂದೊಂದು ಹೆಜ್ಜೆಗೆ ಒಂದೊಂದು ಪುಣ್ಯ ಬರಿತಾಂತೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಬರೀ ಮನೆಯಿಂದ ಮಸ್ಜಿದ್ಗೆ ಬರೋದು ಸಮಯದಲ್ಲಿ ಪ್ರೀತಿಯ ಸಹೋದರೇ ಇಷ್ಟೇತಿಲ್ಲ, ನಾವು ಮಸ್ಜಿದ್ಗೆ ಬರಾಕ್ ಕುಂತಿದ್ದೀವಿ ಅಲ್ಹಮ್ದುಲಿಲ್ಲಾ. ಇಮಾಮ್ ಅಹಮದ್ ಆಲಾ ಹಜರತ್ ಅವರು ಬರೀತಾರೆ ಏನಂತ, ನಾನು ಇವತ್ತು ಮಸ್ಜಿದ್ಗೆ ಹೊಂಟಿದ್ದೇನಪ್ಪ, ಇವತ್ತು ಶುಕ್ರವಾರದ ದಿನ ಅಲ್ಹಮ್ದುಲಿಲ್ಲಾ, ಇವತ್ತು ಪ್ರವಚನವನ್ನು ಆಗುತ್ತದೆ, ಎಷ್ಟು ಕುರಾನ್ ಬಗ್ಗೆ ಹದೀಸ್ ಬಗ್ಗೆ ತಿಳಿಸಿ ಹೇಳುತ್ತಾರೆ, ಅದರಿಂದ ನಾನು ನನ್ನ ಜೀವನ ಬಗ್ಗೆ ಒಳ್ಳೆವಾದ ನಾನು ಒಂದು ಸಂದೇಶ ತಗೋಬೇಕು, ಮೆಸೇಜ್ ತಗೋಬೇಕು. ನನ್ನ ನಿಯತ್ತು, ಈ ನಿಯತ್ತು ನಾವು ಇಟ್ಕೊಂಡು ಬರಬೇಕು ಮಸ್ಜಿದ್ಗೆ. ಮಸ್ಜಿದ್ಗೆ ನಾವು ಬರಾಕ್ ಕುಂತಿದ್ದೀವಿ ಅಲ್ಹಮ್ದುಲಿಲ್ಲಾ, ನನಗೆ ವಾರದಲ್ಲಿ ಸಮಯ ಸಿಕ್ಕಿಲ್ಲ, ಶುಕ್ರವಾರಕ್ಕೆ 1 ಸಾರಿ ಸಿಕ್ಕಿದೆ, ಇವತ್ತು ಜಾಸ್ತಿ ಸಮಯ ಕೊಟ್ಟು ನಾನು ಮಸ್ಜಿದ್ನಲ್ಲಿ ಕುಂತು ನಾನು ಬರೋದು ಪ್ರಯತ್ನ ಮಾಡ್ತೀನಿ. ಈ ನಮ್ಮ ನಿಯತವನ್ನು ಇರಬೇಕು. ನಾವು ಬರೋದು ಮುಂಚೆ ನಿಯತ್ ಏನು ಮಾಡುತ್ತೇವೆ? ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ಯಾವಾಗ ಹಜರತರು ಫರ್ಜ್ ನಮಾಜ್ ಮಾಡಿಸ್ತಾರ, ಯಾವಾಗ ದುವಾ ಆಗ್ತೈತಿ, ಯಾವಾಗ ನಾನು ಮಸೀದ್ ಬಿಟ್ಟು ಹೊರಗೆ ಹೋಗ್ಬೇಕು. ಇವತ್ತಿನ ಪರಿಸ್ಥಿತಿ ನಮ್ಮ ಜನರಿನ ಬರೀ ನಿಯತ್ ನಿಮ್ಮ ಒಳ್ಳೆವಾದ ಇದ್ರೆ ಸಾಕು ಪ್ರೀತಿಯ ಸಹೋದರರೇ. ಹದೀಸ್ ಮುಬಾರಕನಲ್ಲಿ ಬಂದಿದೆ, ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಯಾರಾದರೂ ವ್ಯಕ್ತಿ ಬರೀ ನಿಯತ್ ಮಾಡಿದ್ದಾನೆ ಏನಂತ, ನಾನು ಇವತ್ತು ಒಳ್ಳೆವಾದ ಕೆಲಸ ಮಾಡಬೇಕಪ್ಪ, ಒಳ್ಳೆವಾದ ಇವತ್ತು ಪುಣ್ಯವಾದ ನನ್ನ ಕೆಲಸ ಮಾಡಬೇಕು, ಬರೀ ನಿಯತ್ ಮಾಡಿದ್ದಾನೆ, ಇನ್ನೂ ಮಾಡಿಲ್ಲ, ಆ ಕೆಲಸ ಮಾಡಿಲ್ಲ, ಬರೀ ನಿಯತ್ ಅಷ್ಟೇ ಮಾಡ್ಕೊಂಡಿದ್ದಾನೆ, ನಾನು ಬೆಳಗ್ಗೆ 10 ಗಂಟೆಗೆ ಅಲ್ಹಮ್ದುಲಿಲ್ಲಾ ಈ ರೀತಿ ಹೋಗಿ ನಾನು ಒಂದು ಪುಣ್ಯದ ಕೆಲಸ ಮಾಡಬೇಕು, ರಾತ್ರಿಗೆ ನಿಯತ್ ಮಾಡಿದ್ದಾನೆ.
ಇವತ್ತು ರಾತ್ರಿಗೆ ಮಾಡಿದ ನಿಯತ್ತು ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆ ನಿಯತ್ತು ಸತ್ತಿನಿಂದ ಒಂದು ಪುಣ್ಯ ಬರೆಯ ಕುಂತಿದ್ದಾನೆ ಆ ವ್ಯಕ್ತಿ ಹೆಸರಿನಿಂದ. ಒಂದು ಪುಣ್ಯ ಕೂಡ ಕುಂತಿದ್ದಾನೆ. ಬರೀ ನಿಯತ್ ಮಾಡಿದ್ದಾನೆ, ಇನ್ನೂ ಕೆಲಸ ಮಾಡಿಲ್ಲ. ಬರೀ ರಾತ್ರಿಗೆ ನಿಯತ್ ಮಾಡಿದ್ದಾನೆ, ಹೃದಯ ಒಳಗೆ ಇನ್ನೂ ಆ ಕೆಲಸವನ್ನು ಪೂರ್ತಿ ಮಾಡಿಲ್ಲ, ಒಂದು ಪುಣ್ಯ ಸಿಗ ಕುಂತಿದೆ. ಅದೇ ಏನಾದರೆ ವ್ಯಕ್ತಿ ಆ ನಿಯತಿನ ಪ್ರಕಾರ ಕೆಲಸವನ್ನು ಮಾಡಿದರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆ ನಿಯತಿನ ಪ್ರಕಾರ 10 ಪುಣ್ಯವನ್ನು ಕೊಡತಂದೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಬರೀ ನಿಯತ್ ಮಾಡಿದರೆ ಒಂದು ಪುಣ್ಯ, ಆ ನಿಯತ್ ಪ್ರಕಾರ ಕೆಲಸ ಮಾಡಿದರೆ 10 ಪುಣ್ಯ ಸಿಗುತ್ತದೆ. ಬರೀ ಹೃದಯ ಒಳಗೆ ನಿಯತ್ ಮಾಡಿದ್ದಾನೆ, ಹೃದಯ ಒಳಗೆ ನಾನು ಇವತ್ತು ಕೆಲಸ ಮಾಡಬೇಕು, ಬರೀ ನಿಯತ್ ಮಾಡಿದರೆ ಪುಣ್ಯ ಸಿಗುತ್ತೆ. ಪ್ರೀತಿಯ ಸಹೋದರರೇ, ಕೆಲಸ ದೂರು. ಅದೇ ಏನಾದರೆ ವ್ಯಕ್ತಿ ಕೆಟ್ಟವಾದ ನಿಯತ್ ಮಾಡಿದರೆ, ಇಲ್ಲಪ್ಪ ನಾನು ಇವತ್ತು ಈ ರೀತಿ ನಾನು ರಾತ್ರಿ ಕೆಟ್ಟವಾದ ಮನಸ್ಸು ನಾನು ನಿಯತ್ ಮಾಡ್ತೇನೆ, ಬೆಳಗ್ಗೆ ಎದ್ದೇಳಿ ನಾನು ಈ ರೀತಿ ಕೆಟ್ಟವಾದ ಕೆಲಸ ಮಾಡಿ ತೋರಿಸಲೇಬೇಕು. ಇಲ್ಲಿ ನಿಯತ್ ಮಾಡಿದರೆ ಫರಿಷ್ಠಗಳು, ಒಳ್ಳೆವಾದ ನಿಯತ್ ಮಾಡಿದ ವ್ಯಕ್ತಿ ಫರಿಷ್ಠಗಳು ಬರೀದ್ರು. ಅದರ ಒಳಗೆ ಇನ್ನೊಂದು ಕೆಟ್ಟವಾದ ನಿಯತು ಫರಿಷ್ಠಗಳು ಬರೆಯ ಕುಂತಿಲ್ಲ. ಅಲ್ಲಾಹರು ಹುಕ್ಮ ಕೊಡೋದನೆ, ಬರೀಬೇಡ, ಯಾಕೆಂದ್ರೆ ಇನ್ನೂ ಮಾಡಿಲ್ಲ ಕೆಲಸ, ಬರೀಬೇಡ. ಕೆಟ್ಟವಾದ ನಿಯತ್ ಮಾಡಿದಾನೆ, ಬರೀಬೇಡ. ಒಳ್ಳೆವಾದ ನಿಯತ್ ಮಾಡಿದ್ರೆ ಬರೀರಿ ಒಂದು ಪುಣ್ಯ. ಒಳ್ಳೆದಾಗೆ ಪುಣ್ಯ ಸಿಗಾಕುಂತಿದೆ, ಅದರದ ಲಾಭ ಸಿಗಾಕುಂತಿದೆ. ಕೆಟ್ಟ ಮಾಡಿದ್ರೆ ಲಾಭ ಇಲ್ಲ. ಆದರೆ ಪ್ರೀತಿಯ ಸಹೋದರ, ನಿಯತಿನ ಪ್ರಕಾರ ನೀವು ಏನಾದ್ರೂ ಕೆಟ್ಟವಾದ ಕೆಲಸ ಮಾಡಿದ್ರೆ ಅವಾಗ ನೀವು ಪಾಪಿ ಆಗ್ತೀರಾ, ನೀವು ಪಾಪಿ ಆಗ್ತೀರಾ. ಇದು ನಿಯತಿನು. ಪ್ರೀತಿಯ ಸಹೋದರರೇ, ಇವತ್ತು ನಾವು ಪ್ರಪಂಚದಲ್ಲಿ ಬಹಳಷ್ಟು ನಾವು ಒಳ್ಳೆವಾದ ಕೆಲಸ ಮಾಡಿದ್ದೀವಿ, ಸುಂದರವಾದ ಕೆಲಸಗಳನ್ನು ಮಾಡುತ್ತೇವೆ. ಮಾಡಿದ ನಂತರ ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು ಜನರ ಬಗ್ಗೆ, ಎಷ್ಟೋ ಪುಣ್ಯವಂತರು, ಎಷ್ಟೋ ಅಲ್ಲಾಹನ ಸೇವಕರದು ಮಾಡಿರುವ ಒಳ್ಳೆವಾದ ಕೆಲಸಗಳು ಫರಿಷ್ಠಗಳು ಅಲ್ಲಾಹನ ಬಾರ್ಗನ್ನು ತಗೊಂಡು ಹೋಗ್ತಾರಂತೆ. ಹೇಗೆ ತಗೊಂಡು ಹೋಗ್ಬೇಕಿತ್ತು? ಅಲ್ಲಾಹ್ ಹುಕ್ಮ ಕೊಡ್ತಾರೆ, ಏನು ತಂದಿದ್ದೀರಾ? ಯಾ ಅಲ್ಲಾ, ನಿನ್ನ ಎಷ್ಟೋ ಸೇವಕರು, ನಿನ್ನ ಎಷ್ಟೋ ಭಕ್ತಾದಿಗಳು ಪುಣ್ಯವಾದ ಒಳ್ಳೆವಾದ ಕೆಲಸ ಮಾಡಿದರೆ ಅಲ್ವಾ, ಅದು ನಾನು ನಿನ್ನ ಬಾರ್ಗನ್ನು ತಗೊಂಡು ಬಂದಿದ್ದೀವಿ. ಅಲ್ಲಾಹ್ ಹೇಳುತ್ತಾನೆ, ಮೊದಲಿಗೆ ಇದು ಕೆಲಸಗಳು ನನ್ನಿಂದ ದೂರ ಮಾಡ್ರಿ, ನನ್ನ ಸಮೀಪ ತಗೊಂಡು ಬರ ಹೋಗ್ಬೇಡ್ರಿ, ನನ್ನಿಂದ ದೂರ ಮಾಡಿ ಅಳಗಸ್ರಿ ಆ ಕೆಲಸಗಳನ್ನು. ಯಾ ಅಲ್ಲಾ, ಈ ರೀತಿ ಕೆಲಸ ಮಾಡಿದ್ದಾರೆ ಜನರು, ನಾನು ನಿನ್ನ ಬಾರ್ಗನ್ನು ತಗೊಂಡು ಬಂದಿದ್ದೀವಿ. ಯಾ ಅಲ್ಲಾ, ಫರಿಷ್ಠಗಳು ಹೇಳಕೊಂತಿದ್ದಾರೆ, ಯಾ ಅಲ್ಲಾ ಇವ್ರು ಕೆಲಸ ಮಾಡಿದ್ದಾರೆ. ಇವತ್ತು ನಾವು ಕಷ್ಟಪಟ್ಟು ಎಷ್ಟು ಕೆಲಸ ಮಾಡಕ್ ಕುಂತಿದ್ವಿ. ಅಲ್ಲಾಹು ಅಕ್ಬರ್. ನೋಡಿದ್ರೆ ಏನಪ್ಪ, ಇವ್ರಂತ ಮಾಡೋರು ಯಾರು ಬಿಡ, ನೋಡಿದ್ರೆ ಇವ್ರಂತ ಮಾಡೋರು ಕೆಲಸನೇ ಯಾರಿಲ್ಲ. 6 ದಿನ ಹೆಸರು ತಗೊಂತೀವಿ, ಪುಣ್ಯವಾದ ಕೆಲಸ ಮಾಡಕ್ ಕುಂತಿದಾರ, ಒಳ್ಳೆವಾದ ಕೆಲಸ ಮಾಡ್ಕೊಂಡಾರ, ಎಷ್ಟೋ ಜನರಿಗೆ ಎಷ್ಟು ಒಳ್ಳೆವಾದ ಮೆಸೇಜ್ ಹೋಗಕ್ ಕುಂತಿದೆ. ಆದ್ರೆ ನಿಯತ್ನಲ್ಲಿ ಘಾಟ ಇದೆ. ಅಲ್ಲಾಹ್ ಏನ್ ಹೇಳ್ತಾನೆ, ಈ ಕೆಲಸಗಳು ನನ್ನಿಂದ ದೂರ ಮಾಡಿ. ಯಾ ಅಲ್ಲಾ, ನಿನಗಾಗಿ ನಿನ್ನ ಸೇವಕರು, ನಿನ್ನ ಭಕ್ತಾದಿಗಳು ಎಷ್ಟು ಒಳ್ಳೆವಾದ ಕೆಲಸ ಮಾಡಿದ್ರೆ ಅಲ್ಲಾ ಕಬೂಲು ಮಾಡ್ಕೊಡೋದಿಲ್ಲ. ಇವರು ಕೆಲಸ ಮಾಡಿದಾರ, ಆದ್ರೆ ನನ್ನ ಸಂತೋಷಕ್ಕಾಗಿ ಕೆಲಸ ಮಾಡಿಲ್ಲ. ಇವರು ನನ್ನ ಸಂತೋಷಕ್ಕಾಗಿ ಕೆಲಸ ಮಾಡಿಲ್ಲ, ನನ್ನಿಂದ ದೂರ ಮಾಡಿದ್ದು ಕೆಲಸಗಳು ಇವ್ರದು. ನೋಡ್ರಿ, ಫರಿಷ್ಠಗಳು ನಿಮ್ಮ ಕೆಲಸಗಳನ್ನ ಅಲ್ಲಾನ ಬಾನ್ ತಗೊಂಡು ಹೋಗ್ತಾರಂತೆ. ಯಾ ಅಲ್ಲಾ, ಈ ರೀತಿ ನಿನ್ನ ಸೇವಕರು, ನಿನ್ನ ಭಕ್ತಾದಿಗಳು ಇವತ್ತು ಕೆಲಸ ಮಾಡಿದ್ರು, ಒಳ್ಳೆವಾದ ಕೆಲಸ ಮಾಡಿದ್ರು, ನಮಾಜ್ ಮಾಡಿದ್ರು, ರೋಜಾ ಮಾಡಿದ್ರು, ಎಷ್ಟೋ ಜನ ಸಹಾಯತ ಮಾಡಿದ್ರು, ದೀನ ತಬ್ಲಿಗ್ ಮಾಡಿದ್ರು, ಒಳ್ಳೆವಾದ ಮಸ್ಜಿದ್ಗೆ ಮದರ್ಸಗಳಿಗೆ ಎಷ್ಟೋ ದಾನ ಮಾಡಿದ್ರು. ಜನರು ಎಷ್ಟುಗಾಗಿ ಮಾಡಿದ್ರು ಅವರು. ಅಲ್ಲಾಹನ ಕಡೆ ತಗೊಂಡು ಹೋಗಿದ ನಂತರ ಎಲ್ಲ ಅಳ್ಕಸ್ರಿ, ನನ್ನ ಸಮೀಪ ತಗೊಂಡು ಬರಕ್ ಹೋಗ್ಬೇಡ್ರಿ. ಏಕೆ ಮಾಡಿದ್ರು? ನನ್ಗಾಗಿ ಮಾಡಿಲ್ಲ, ಜನರಿಗಾಗಿ ಮಾಡಿದ್ದಾರೆ, ಬ್ಯಾರ್ಯರಿಗಾಗಿ ಮಾಡಿದ್ದಾರೆ, ಬ್ಯಾರ್ಯರ್ ನೋಡ್ಬೇಕಂತ ಮಾಡಿದ್ದಾರೆ. ಅವ್ರಿಗೆ ಹೋಗಿ ಕೇಳಿ ಇವರು, ಅದು ಪ್ರತಿಫಲ, ಅದು ಪುಣ್ಯ. ನನ್ಗಾಗಿ ಇವರು ಮಾಡಿಲ್ಲ. ಒಳ್ಳೆ ಕಳಿಸ್ತಂತೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಫರಿಷ್ಠಗಳಿಗೆ, ಮತ್ತು ಹುಕ್ಮ ಕೊಡದಂತೆ ಅಲ್ಲಾಹ್ ರಬ್ಬುಲ್ ಇಜ್ಜತ್, ಈ ಕೆಲಸಗಳನ್ನು ಅವ್ರ ಹೆಸರಿಂದ ಬರೀರಿ. ಯಾ ಅಲ್ಲಾ, ಈ ಕೆಲಸಗಳು ನಾವು ಮಾಡಿದ್ದು ನೋಡಿಲ್ಲ. ಯಾ ಅಲ್ಲಾ, ಈ ಜನರು ಫರಿಷ್ಠಗಳು ಹೇಳಕ್ ಕುಂತಿದ್ದಾರೆ, ಯಾ ಅಲ್ಲಾ, ಈ ಜನರಿಗೆ ನಾನು ಈ ರೀತಿ ನೀ ಹುಕ್ಮ ಕೊಟ್ಟಿರೋ ಪ್ರಕಾರ ಈ ಜನರು ನಿನ್ನ ಕೆಲಸವನ್ನು ಮಾಡಿಲ್ಲ. ಯಾ ಅಲ್ಲಾ, ಅವಾಗ ಅಲ್ಲಾಹ್ ಹೇಳ್ತಾನೆ, ಏಕೆಂದರೆ ಈ ಜನರು ಮಾಡಿಲ್ಲ, ನೀವು ಕಣ್ಣಿನಿಂದ ನೋಡಿಲ್ಲ, ಅವರು ತನ್ನ ಕೈ ಕಾಲಿನಿಂದ, ನನ್ನ ಕಿವಿನಿಂದ ಅವರು ಎಲ್ಲ ಕೆಲಸವನ್ನು ಮಾಡಿಲ್ಲ. ಆದ್ರೆ ಬರೀರಿ. ಏಕೆ ಬರಿಬೇಕು? ಯಾ ಅಲ್ಲಾ, ಏಕೆಂದ್ರೆ ಆ ಜನರು ಕೆಲಸ ಮಾಡಿಲ್ಲ, ಆದ್ರೆ ಹೃದಯ ಒಳಗೆ ನಿಯತ್ ಮಾಡ್ಕೊಂಡಿದ್ರು, ನಾನು ಬೆಳಗ್ಗೆ ಎದ್ದೇಳಿ ನಾನು 4 ನಮಾಜ್ ಮಾಡ್ಬೇಕಂತೂ. ಅದ ಕಾರಣ 4 ನಿಯತ್ತಿನ ಪ್ರಕಾರ ಅವ್ರ ಲಾಭನಲ್ಲಿ, ಅವ್ರದ್ದು ನಾಮಯಾಮನಲ್ಲಿ ಪುಣ್ಯ ಬರೀರಿ ಅಂತ ಅಲ್ಲ ಹುಕ್ಮ ಕೊಡ್ತಾನೆ. ಪ್ರೀತಿಯ ಸಹೋದರರೇ, ಯಾಕೆಂದ್ರೆ ಬರೀ ನಿಯತ್ ಮಾಡಿದ್ದಾರೆ, ಈ ಜನರು ನಿಯತ್ ಮಾಡಿದ್ದಾರೆ, ರಾತ್ರಿ ಒಳಗೆ ಬರೀ ನಿಯತ್ ಮಾಡಿದ್ದಾರೆ, ನಿಯತ್ ಮಾಡಿದ್ದು ಬರೀರಿ. ಪ್ರೀತಿಯ ಸಹೋದರರೇ, ನೋಡ್ರಿ ಎಷ್ಟು ಡಿಫ್ರೆಂಟ್ ಇದೆ. ಬರೀ ನಿಯತ್, ನಮ್ಮ ನಿಯತ್ನ ಕೆಟ್ಟಿದ್ದಿದ್ರೆ ಎಷ್ಟೋ ಲಕ್ಷಾಂತರ ನೀವು ಮೂತ್ಕರ ಆಗೋ ಥರ ಕೆಲಸ ಮಾಡ್ರಿ. ನೀವು ಎಷ್ಟು ಮಸೀದಿಗಳಿಗೆ ಚಾಪಿ ಕೊಡಿಸ್ರಿ, ಎಷ್ಟು ಮಸೀದಿಗಳಿಗೆ ಲೈಟವನ್ನು ಹಾಕ್ರಿ, ನೀವು ಎಷ್ಟು ಒಳ್ಳೆವಾದ ಕೆಲಸ ಮಾಡ್ರಿ. ನೀವು ಸ್ವಲ್ಪ ನಿಯತ್ ಕೆಟ್ಟದಾಗಿದ್ರೆ ನೀವು ಮಾಡಿನ ಉಪಯೋಗ ಇಲ್ಲ, ಕಬೂಲ್ ಆಗೋದಿಲ್ಲ, ಫೇಲ್. ನೀವು ಕಬೂಲ್ ಆಗೋದಿಲ್ಲ, ಅಲ್ಲಾಹನ ಅಂತ ಕೆಲಸ ಮಾಡಿ ಉಪಯೋಗ ಏನು? ಮತ್ತು ಅದೇ ಕೆಲಸ ನೀವು ಅಲ್ಲಾಹನ ಇಚ್ಛೆಗಾಗಿ ಮಾಡ್ರಿ, ಅಲ್ಲಾಹನ ಸಂತೋಷಕ್ಕಾಗಿ ಮಾಡ್ರಿ ಕೆಲಸ. ಅವಾಗ ನೋಡ್ರಿ ಅದರೊಳಗೆ ಬೆಳಕು, ಅವಾಗ ನೋಡ್ರಿ ಅದರೊಳಗೆ ಶಾಂತಿ ಎಷ್ಟು ಸಿಗುತ್ತದೆ. ಇವತ್ತು ನೋಡ್ರಿ ಇದ್ರ ಮೇಲೇನೆ ಗೊತ್ತಾಗುತ್ತದೆ. ಜನರಿಗಾಗಿ ಮಾಡುವ ವ್ಯಕ್ತಿ, ಅಲ್ಲಾಹನ್ಗಾಗಿ ಮಾಡುವ ವ್ಯಕ್ತಿ ಒಳಗೆ ಬಹಳಷ್ಟು ವ್ಯತ್ಯಾಸ ಇದೆ.
ಜನರಿಗಾಗಿ ಯಾರು ಮಾಡ್ತಾರ, ಜನರು ಒಂದು ಒಳ್ಳೆ ಏನಾದರೂ ಕೆಟ್ಟ ಮಾತು ಹೇಳಿದರೆ ದೂರ ಆಗ್ತಾರ. ನಾನು ಮಾಡಂಗಿಲ್ಲ. ಏಕೆ? ಜನರು ಇದಿರ ನಾನು ಇಷ್ಟು ಮಾಡಿದ್ದೇನೆ, ಈ ರೀತಿ ನನಗೆ ಲಾಭ ಕೊಟ್ಟರು ಜನರು, ನಾನು ಏಕೆ ಮಾಡಬೇಕು? ಯಾರಿಗೆ ಜನರು ಸುಖ ಕೊಟ್ರಪ್ಪ? ಒಳ್ಳೆತನ ಮಾಡೋರು ಕೆಲಸಕ್ಕೆ ಯಾವಾಗ ಕೊಟ್ರು ಸುಖ? ನಾವು ಏನಿಲ್ಲ ರೀ, ನಾವು ದೊಡ್ಡ ಪಾಪಿಗಳು. ನಂದು ಏನು ಅವಕಾತಿಲ್ಲ. ನಮ್ಮ ಖಾತಮುನ್ ನಬಿಗಿನ್ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಬಿಟ್ಟಿಲ್ಲ. ಜನರು ನಬಿಯಾಗಿ ಬಂದಿದ್ರು, ಬರೀ ಜನರಿಗೆ ಒಳ್ಳೆ ವಾದ ಸಂದೇಶ ಕೊಡ್ತಿದ್ರು, ಬರೀ ಧೀರ ಧರ್ಮ ಸಮಾಜ ಬಗ್ಗೆ ಎಷ್ಟು ಕಷ್ಟಪಡ್ತಿದ್ರು. ನಮ್ಮ ಖಾತಮುನ್ ನಬಿಗಿನ್ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಬಿಟ್ಟಿಲ್ಲ ಜನರು. ಈಗ ನಮ್ಗೆ ಬಿಡ್ತಾರ? ಜನರಿಗಾಗಿ ಮಾಡಿರುವ ಜನರು ಏನು ಮಾಡ್ತಾರ? ಅವ್ರು ದೂರ ಆಗಿ ಬಿಡ್ತಾರ. ನಾನು ಮಾಡಂಗಿಲ್ಲ ಒಳ್ಳೆವಾದ ಕೆಲಸ, ಏನಾರಾಗ್ಲಿಪ್ಪ, ಮಸೀದ್ ಆಗ್ಲಿ, ಮದರ್ಸಾ ಆಗ್ಲಿ, ನಮಾಜ್ ಆಗ್ಲಿ, ಏನಾಗ್ಲಿ ನಾನು ಮಾಡಂಗಿಲ್ಲ. ಏನ್ ನಿಯತಿತ್ತು? ಜನರು ನನಗೆ ಈ ರೀತಿ ಕೊಟ್ಟಿದ್ದಾರ. ಅಲ್ಲಾಹು ಅಕ್ಬರ್, ಜನರು ಈ ರೀತಿ ಹೇಳಿದಾರ. ಈ ಜನರ ಮೇಲೆ ನಿಯತ್ ಇಟ್ಕಿರುವ ಮನುಷ್ಯನ್ ಮಾಡ್ತಾನೆ, ದೂರ ಆಗ್ತಾನ. ಅದೇ ಅಲ್ಲಾಹ್ಗಾಗಿ ಮಾಡಿರೋ ವ್ಯಕ್ತಿ, ನಾನು ಏನನ್ನು ಮಾಡಲಿ, ಏನೇನು ಬಿಟ್ಟಪ್ಪ, ನಾನು ಮಾಡಿದ್ದು ಎಲ್ಲ ಅಲ್ಲಾಹ್ಗೆ ಗೊತ್ತಿದೆ. ನಾನು ಎಷ್ಟು ವರ್ಷ ನಾನು ಮಾಡಿದ್ದೇನೆ ಒಳ್ಳೆವಾದ ಕೆಲಸ, ಎಲ್ಲ ಅಲ್ಲಾಹ್ಗಾಗಿ ಮಾಡಿದ್ದೇನೆ, ಅಲ್ಲಾಹ್ಗಾಗಿ ನಾನು ಮಾಡಿದ್ದೇನೆ. ಅದು ಪ್ರತಿಫಲ ನನಗೆ ಅಲ್ಲಾಹ್ ಕೊಡುತ್ತಾನೆ. ನಾವು ಯಾವುದೇ ಕೆಲಸ ಮಾಡೋದು ಮುಂಚೆ ಒಂದೇ ನಾವು ಗಮನ ಇಟ್ಕೋಬೇಕು. ನಮ್ಮ ಖಾತಮುನ್ ನಬಿಗಿಯವರು ಎಷ್ಟು ಒಳ್ಳೆವಾದ ಕೆಲಸ ಮಾಡಿದ್ರು, ಜನರು ಅವರಿಗೆ ಬಡಿದ್ರು, ಎಷ್ಟು ಕೆಟ್ಟಗಳನ್ನು ಮಾತುಗಳನ್ನು ಹೇಳಿದರು. ನಾವು ಯಾವುದೇ ಕೆಲಸ ಮಾಡಿದರೆ ಅಲ್ಲಾಹ್ಗಾಗಿ ಮಾಡಬೇಕು, ಜನರಿಗಾಗಿ ಅಲ್ಲ. ಈ ಹದೀಸ್ ಮುಬಾರಕ್ನ ಏನು ಗೊತ್ತಾಯ್ತು? ಯಾರು ಜನರಿಗಾಗಿ ಕೆಲಸ ಮಾಡ್ತಾರ, ಆ ಮಾಡಿರುವ ಎಷ್ಟು ಒಳ್ಳೆವಾದ ಕೆಲಸ ಇದೆ ಅವ್ರ ಮುಖದ ಮೇಲೆ ಹೊಡಿತಾರಂತೆ. ತಗೋರಿ ನಿಮ್ಮ ಕೆಲಸ ತಗೊಂಡು ಹೋಗ್ರಿ. ನೀವು ಹಳ್ಳಿ, ನೀವು ನನಗಾಗಿ ಮಾಡಿಲ್ಲ ಕೆಲಸ, ಇದು ನನಗಾಗಿ ಮಾಡಿಲ್ಲ, ಬ್ಯಾರ್ಯರಿಗಾಗಿ ನೀವು ಮಾಡಿದ್ದೀರಾ, ಬ್ಯಾರ್ಯರಿಗಾಗಿ ನೀವು ಮಾಡಿದ್ದೀರಾ. ಬರೀ ನಿಯತ್ತು ಪ್ರೀತಿಯ ಸಹೋದರರೇ, ಇವತ್ತು ಎಷ್ಟು ಜನರು ಮೋಸಗಾರರಾಗ್ತಾರ. ಬ್ಯಾರ್ಯರ ಮೇಲೆ ನಂಬಿಕೆ ಇಟ್ಕೊಂಡು ಮುಖದ ಮೇಲೆ ಎಷ್ಟು ಸೌಂದರ್ಯ, ಎಷ್ಟು ಒಳ್ಳೆವಾದ ಕಾಣ್ತಾರ, ಎಷ್ಟೋ ಒಳ್ಳೆತನ ಕಾಣ್ತಾರ, ಆದ್ರೆ ನಿಯತ್ತು ಒಳಗಡೆ ಬೆಂಕಿ ನಿರ್ತೈತಿ. ಹದೀಸ್ ಮುಬಾರಕ ಇದೆ, ಇನ್ನಲ್ಲಾಹ ಲಾ ಯಂಜುರು ಇಲಾ ಅಜಸಾದಿಕುಂ, ಇನ್ನಲ್ಲಾಹ ಲಾ ಯಂಜುರು ಇಲಾ ಅಜಸಾದಿಕುಂ ವಲಾ ಇಲಾ ಸುವರಿಕುಂ ವಲಾಕಿ ಯಂಜುರು ಇಲಾ ಕುಲೂಬಿಕುಂ. ನೋಡಿದ್ರೆ ಮುಖದ ಮೇಲೆ ಎಷ್ಟು ಬೆಳಕು ಇದೆ, ಎಷ್ಟು ಸೌಂದರ್ಯ ಇದೆ, ಎಷ್ಟು ನಗು ಇದೆ, ಎಷ್ಟು ಅಯ್ಯೋ ನೋಡಿದ್ರೆ ಇಲ್ಲಿ ಬಿಡ, ಇದು ಮನುಷ್ಯ ಹಂಗಿಲ್ ಬಿಡ, ಹುಚ್ಚರಾಗ್ಬೇಕು ಏಕ್ದಮ್. ಯಾವತ್ತು ಮೋಸ ಮಾಡಂಗಿಲ್ಲಪ್ಪ ಅಂತದ್ದು ನೆಮ್ಕಿ ಮನುಷ್ಯ ಭಾಳ ನೋಡ್ತೀವಿ. ಮುಖ ಹೆಂಗೈತಿ ಒಂದು. ಮತ್ತು ಬಟ್ಟೆ ನೋಡಿದ್ರೆ ಎಷ್ಟು ಹೊಸದಾಗಿ ಬಟ್ಟೆ, ಎಷ್ಟು ಒಳ್ಳೆತನ ಬಟ್ಟೆ ಮುಖ ನೋಡಿದ್ರೇನ ಮನುಷ್ಯ ಫೇಲ್ ಆಗಿ ಅಲ್ಲೇ ಗೆದ್ಕೋಬೇಕು ಅವನು. ಹದೀಸ್ ಮುಬಾರಕನಲ್ಲಿ ಏನು ಬಂದಿದೆ? ಜನರಿಗೆ ನಾವು ಮುಖವನ್ನು ಸುಂದರವಾದ ಮಾಡಿ ನಾವು ಮೋಸ ಮಾಡಬಹುದು, ಜನರ ಮುಂದೆ ನಾವು ಒಳ್ಳೆವಾದ ಬಟ್ಟೆ ಹಾಕಿ ಮೋಸ ಮಾಡಬಹುದು. ಅಲ್ಲಾಹನ ಬಾರ್ಗ ನಿಮ್ಮ ಮುಖ, ನಿಮ್ಮ ಬಟ್ಟೆ ನಡೆಯೋದಿಲ್ಲ. ಏಕೆಂದ್ರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಇನ್ನಲ್ಲಾಹ ಲಾ ಯಂಜುರು ಇಲಾ ಅಜ್ಸಾದಿಕುಂ ವಲಾ ಇಲಾ ಸುವರಿಕುಂ. ಅಲ್ಲಾಹನ ಬಾರ್ಗನಲ್ಲಿ ನಿಮ್ಮ ಬಟ್ಟೆ, ನಿಮ್ಮ ಮುಖಗಳನ್ನು ಅಲ್ಲಾಹ್ ನಿಮ್ಮ ಬಟ್ಟೆ, ನಿಮ್ಮ ಮುಖಗಳನ್ನೇ ನೋಡುವುದಿಲ್ಲ. ವಲಾಕಿ ಯಂಜುರು ಇಲಾ ಕುಲೂಬಿಕುಂ. ನೋಡಿದ್ರೆ ಅಲ್ಲಾಹ್ ನಿಮ್ಮ ಹೃದಯ ಒಳಗೆ ಏನು ನಿಯತ್ ಒಳ್ಳೆವಾದ ಮಾಡಿದ್ರೆ ಅದೇ ನಿಯತ್ ಅಲ್ಲಾಹ್ ನಿಮ್ಮ ಹೃದಯ ಒಳಗೆ ನಿಯತ್ ನೋಡುತ್ತಾನೆ ಅಂತ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಕ್ ಪ್ರೀತಿಯ ಸಹೋದರರೇ, ನಿಮ್ಮ ನಿಯತ್ ನೋಡುತ್ತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ನಿಮ್ಮ ಮುಖ, ನಿಮ್ಮ ಸೌಂದರ್ಯ, ನಿಮ್ಮ ಬಟ್ಟೆ ನೋಡೋದಿಲ್ಲ. ಹೃದಯ ಒಳಗೆ ಏನು ನಿಯತ್ ಮಾಡಿದ್ದೀರಾ? ಈ ಜಗ ಯಾರಿಗೆ ಕಂಡು ಬರೋದಿಲ್ಲ, ಕಾಣಂಗಿಲ್ಲ ಈ ಜಗ. ಆದ್ರೆ ಇದರ ಒಳಗೆ ಎಲ್ಲ ತುಂಬಿರ್ತೈತಿ, ಹೃದಯ ಒಳಗೇನೆ ಎಲ್ಲ ತುಂಬಿರ್ತೈತಿ. ಯಾರಿಗೆ ಸರ್ವನಾಶ ಮಾಡಬೇಕು, ಯಾರಿಗೆ ಯಾವಾಗ ಬೆಳೆಸಬೇಕು, ಯಾರಿಗೆ ಯಾವಾಗ ಎದ್ದು ನಿಂದರ್ಸಬೇಕು, ಇದರ ಒಳಗೇನೆ ಎಲ್ಲ ಜಮಾ ಆಗ್ತೈತಿ. ಆದ್ರೆ ನೋಡ್ರಿ ಎಂಥದ್ದು ಹಕ್ಕಿಕತ್ ಇದೆ. ನಿಮ್ಮ ದೇಹ, ನಿಮ್ಮ ಮುಖ, ನಿಮ್ಮ ಬಟ್ಟೆ ಏನು ಮುಟ್ಟ ಕುಂತಿಲ್ಲ, ಬರೀ ಹೃದಯನೂ ಮುಟ್ಟ ಕುಂತಿಲ್ಲ ಅಲ್ಲಾಹ್ ಬಾರ್ಗನಲ್ಲಿ. ಇದರ ಒಳಗೇನೆ ಸಂತೋಷ ಇಲ್ಲಪ್ಪ, ಇದರ ಒಳಗೇನೆ ಬೆಳಕಿಲ್ಲ ಅಂದ್ರೆ ಮತ್ತೆ ಮುಖದ ದೇಹ ಮೇಲೆ ಎಲ್ಲಿ ಬೆಳಕು ಬರಬೇಕು, ಎಲ್ಲಿ ಜೀವನ ಒಳಗೆ ನಿಮ್ಗೆ ಶಾಂತಿ ಸಿಗಬೇಕು? ಮೊದಲಿಗೆ ನಿಮ್ಮ ಹೃದಯ ಒಳಗೆ ಸ್ವಚ್ಛತೆಯನ್ನು ಮಾಡ್ಕೋರಿ. ನನ್ನ ಹೃದಯ ಯಾವತ್ತು ಎಲ್ಲರಿಗಾಗಿ ಒಳ್ಳೆ ವಾದ ಇದೆ. ನಾನು ನಿಯತ್ ಯಾರೆಲ್ಲರಿಗಾಗಿ ನಾನು ಒಳ್ಳೆ ವಾದ ನಿಯತ್ ಮಾಡಿದ್ದೇನೆ. ನೀವು ಯಾವುದೇ ಕೆಲಸ ಮಾಡ್ರಿ, ಆ ಕೆಲಸ ಒಳಗೆ ಬೆಳಕು ಕಂಡು ಬರುತ್ತದೆ. ನಿಯತ್ನಲ್ಲಿ ಘಾಟ ಇಟ್ಕೊಂಡು ನಾನು ಎಷ್ಟು ಮಾಡಕ್ ಕುಂತಿದ್ದೀನಪ್ಪ, ನನಗೆ ಯಾವುದೇ ಕೆಲಸನೇ ಯಶಸ್ವಿ ಆಗುವಂತಿಲ್ಲ, ಶಾಂತಿನ ಸಿಕ್ಕಾಗುತ್ತಿಲ್ಲ ಮನೆ ಒಳಗೆ. ಕಾರಣ ಯಾಕೆ? ನಿಮ್ಮ ನಿಯತ್ ಕೆಟ್ಟದಿದೆ. ನಿಯತ್ ಸರಿಯಾಗಿ ಮಾಡ್ಕೊರಿ ಪ್ರೀತಿಯ ಸಹೋದರರೇ, ನಿಯತ್ ಸರಿಯಾಗಿ ಮಾಡ್ಕೊರಿ. ನೋಡ್ರಿ, ನಿಯತ್ತಿನ ಪ್ರಕಾರ ಪ್ರೀತಿಯ ಸಹೋದರರೇ, ನಿಯತುಲ್ ಮುಕ್ಮಿನಿ ಖೈರು ಮಿನ್ ಅಮಲಿ. ಮೊಮಿನೆ ಕಾಮಿಲದು ಮಾಡಿರುವ ಕೆಲಸಕ್ಕಿಂತ ಜಾಸ್ತಿ ಅತಿ ಒಳ್ಳೆವಾದ ನಿಯತ್ ಇದೆ. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅವರು ಮಾಡಕ್ಕೆ ಕುಂತಿರುವ ಕೆಲಸಕ್ಕಿಂತ ಜಾಸ್ತಿ ಒಳ್ಳೆವಾದ ಏನಿದೆ? ನಿಮ್ಮ ನಿಯತ್, ಹೃದಯದು ನಿಯತ್. ನೀವು ಆಮೇಲೆ ಮಾಡ್ರಿ ಕೆಲಸಗಳು, ನಿಮ್ಮ ನಿಯತ್ ನೀವು ಪಡ್ಕೋರಿ. ಬರ್ರಿ, ಯಾ ಅಲ್ಲಾ ನನ್ನ ಇವತ್ತು ನಿಯತ್ ಇದೆ, ನಾನು ಈ ರೀತಿ ಇವತ್ತು ಹೊಂಟಿದ್ದೇನೆ, ಎಲ್ಲರಿಗಾಗಿ ಒಳ್ಳೆವಾದ ಆಗಬೇಕು, ಎಲ್ಲರಿಗೆ ಚಲೋ ಆಗಬೇಕು, ನಿನ್ಗಾಗಿ ಯಾ ಅಲ್ಲಾ, ನಿನ್ಗಾಗಿ. ನಿಮ್ಮ ನಿಯತ್ತು ಅಲ್ಲಾಹನ ಕಡೆ ಮುಟ್ಟುತ್ತದೆ. ಕೆಲಸ ಆಮೇಲೆ ನೀವು ಮಾಡ್ರಿ ಪ್ರೀತಿಯ ಸಹೋದರಿ.
ನಿಯತಿನ ಪ್ರಕಾರ ಒಬ್ಬ ಬನಿ ಇಸ್ರಾಯೇಲ್ನಲ್ಲಿ ವ್ಯಕ್ತಿ ಇದ್ದ. ಆ ವ್ಯಕ್ತಿ ಜಾಸ್ತಿ ಬಡತನದಲ್ಲಿದ್ದ. ಬಡತನಿದ್ದಾಗ ದಾರಿಯಲ್ಲಿ ಹೋಗೋದು ಸಂದರ್ಭದಲ್ಲಿ ಮರಳುವನ್ನು ನೋಡಿದ್ದ. ಸುಗು ಜಿಸೆ ರೇತ್ ಬೋಲ್ತೆ ಹೇ ಬಾಲು, ಹೀಗೆ ಮರಳವನ್ನು ನೋಡಿದ ನಂತರ ಎಷ್ಟೋ ಎತ್ತರದಲ್ಲಿ ಮರಳವನ್ನು ಜಮಾ ಹಾಕಿದ್ರು. ಬಡವ ಇದ್ದಾನೆ. ನಿಯತ್ ಏನು ಮಾಡಿದ್ದ? ಯಾ ಅಲ್ಲಾ, ನನ್ನ ಕಡೆ ಈ ಮರಳಿನ ಪ್ರಕಾರ ಗೋಧಿ ಇದ್ದಿದ್ರೆ ನಾನು ಅಲ್ಲಾಹನ ದಾರಿ ಬಳಿಗೆ ಸತ್ಕ ಮಾಡ್ತಿದ್ದೀಯ. ನಿಯತ್ ಏನು ಮಾಡಿದ? ಯಾ ಅಲ್ಲಾ, ಈ ಮರಳಿನ ಪ್ರಕಾರ, ಈ ಉಸುಗಿನ ಪ್ರಕಾರ ನನ್ನ ಕಡೆ ಗೋಧಿ ಇದ್ದಿದ್ರೆ ನಾನು ಬಡವರ ಜನರಿಗೆ ಸತ್ಕ ಮಾಡ್ತಿದ್ದೀಯ. ಬನಿ ಇಸ್ರಾಯೇಲ್ನಲ್ಲಿ ಬಡವ ವ್ಯಕ್ತಿ ನಿಯತ್ ಮಾಡಕ್ ಕುಂತಿದ್ದಾನೆ ನೋಡಿ, ನನ್ನ ಕಡೆ ಇರಬೇಕಾಗಿತ್ತು ಇದು ಇಷ್ಟು ಪ್ರಕಾರ ನನ್ನ ಕಡೆ ಜೋಳ ಏನು ಗೋಧಿ ಇರಬೇಕಾಗಿತ್ತು, ನಾನು ಸತ್ಕ ಮಾಡ್ತಿದ್ಯ. ಅಲ್ಲಾ ರಬ್ಬಿ ಇಜ್ಜತ್ ಆ ಕಾಲದ ನಬಿ ಕಡೆ ವಹಿಯಾನೆ ಸಂದೇಶವನ್ನು ಕಳಿಸಿದ್ದ. ಐ ನನ್ನ ಮೆಹಬೂಬ್, ಐ ನನ್ನ ನಬಿ, ಹೋಗಿ ಆ ವ್ಯಕ್ತಿಗೆ ನೀವು ಹೇಳಿರಿ, ಆ ವ್ಯಕ್ತಿ ಏನು ಗೋಧಿ ಕೊಡೋದು ಸತ್ಕ ಕೊಡೋದು ನಿಯತ್ ಮಾಡಿದ್ದಾನೆ, ಆ ಮರಳಿನ ಪ್ರಕಾರ ಒಂದು ಹಕ್ಕಿನಲ್ಲಿ ಸತ್ಕ ಕೊಡೋದಷ್ಟು ಪುಣ್ಯ ಬರಿದ್ದಾರೆ ಅಂತ ಹೇಳಿ ಹೋಗ್ರಿ ಐ ನಬಿ ಅಂತ ಅಲ್ಲಾಹ್ ಹುಕ್ಮ ಕೊಟ್ಟಿದ್ದಾನೆ. ಪ್ರೀತಿಯ ಸಹೋದರರೇ, ಗೋಧಿ ಕೊಟ್ಟದಷ್ಟು ಪುಣ್ಯ ಸಿಕ್ಕಿದೆ ಆ ವ್ಯಕ್ತಿಗೆ. ಹೇಳ್ರಿ ಐ ನನ್ನ ನಬಿ, ಹೋಗಿ ಆ ವ್ಯಕ್ತಿಗೆ ಈ ಸಂದೇಶವನ್ನು ಕೊಡ್ರಿ. ಬರೀ ನಿಯತ್ ಮಾಡಿದ್ದಾನೆ, ಗೋಧಿ ಕೊಟ್ಟಿಲ್ಲ. ಯಾಕಂದ್ರೆ ಅಷ್ಟು ಶಕ್ತಿನಿಲ್ಲ ಕೊಡೋದಕ್ಕೆ. ಬರೀ ನಿಯತ್ ಮಾಡಿದ್ದಾನೆ ಹೃದಯ ಒಳಗೆ, ಯಾ ಅಲ್ಲಾ, ಇಷ್ಟು ಪ್ರಕಾರ ಗೋಧಿ ಇದ್ದಿದ್ರೆ ನಾನು ಸತ್ಕ ಮಾಡ್ತಿದ್ಯಾ, ಬಡವರ ಜನರಿಗೆ ಕೊಟ್ಟಿದ್ಯಾ. ಇವತ್ತು ಅದೇ ನಮ್ಮ ನಿಯತ್ ಇರಬೇಕಿತ್ತು. ಪ್ರೀತಿಯ ಸಹೋದರರೇ, ಶ್ರೀಮಂತರಿಗೆ ನೋಡಿ ಇದು ನಾವು ನಿಯತ್ ಮಾಡ್ಕೋಬಾರ್ದು, ನನ್ನ ಕಡೆ ಇಷ್ಟು ದುಡ್ಡು ಇದ್ದಿದ್ರೆ ನಾನು ಮಜಾ ಮಾಡ್ತಿದ್ದೆ. ನಮ್ಮ ನಿಯತ್ ಏನಿರಬೇಕು, ನನ್ನ ಕಡೆ ದುಡ್ಡು ಇದ್ದಿದ್ರೆ ನಾನು ನನ್ನ ಸ್ವಂತ ಒಂದು ಮಸಜಿದವನ್ನು ಕಟ್ಟಿಸ್ತಿದ್ಯಾ, ನನ್ನ ಸ್ವಂತ ಒಂದು ಮದರ್ಸ ಕಟ್ಟಿಸ್ತಿದ್ಯಾ. ರೊಕ್ಕ ಇದ್ದಿದ್ರೆ ಪ್ರೀತಿಯ ಸಹೋದರರೇ, ನೀವು ಕಟ್ಟಿಸೋದು, ಆಮೇಲೆ ನಿಮ್ಮ ನಿಯತಿನ ಪ್ರಕಾರ ನಿಮಗೆ ಪುಣ್ಯ ಸಿಗ್ತಾ ಇರ್ತಿತ್ತು, ಇಲ್ಲಿ ಪುಣ್ಯ ಸಿಗ್ತಾ ಇರ್ತಿತ್ತು. ಪ್ರೀತಿಯ ಸಹೋದರರೇ, ಇಷ್ಟೇ ಅಲ್ಲ, ಸುಲ್ತಾನ್ ಹಜರತ್ ಸುಲ್ತಾನ್ ಮಹಮೂದ್ ಗಜ್ನವಿ ರಹಿಮತುಲ್ಲಾಹಿ ಅಲೈಹಿ ದೊಡ್ಡ ರಾಜ್ಕುಮಾರ ಆಗಿ ಹೋಗಿದ್ದಾರೆ. ಇವ್ರದ್ದು ರಾಜ್ಕುಮಾರ ಸಮಯದಲ್ಲಿ ಒಂದು ಪ್ರವಾಸನ ಹೊಂಟಿದ್ರು. ಇವರು ಹೋಗೋದು ಸಂದರ್ಭದಲ್ಲಿ ಒಂದು ಹಳ್ಳಿಯಲ್ಲಿ ಹೋದರು. ಹೋಗಿ ನಂತರ ಕಬ್ಬುವನ್ನು ನೋಡಿದರು. ಗನ್ನ ಜಿಸೆ ಗನ್ನ ಕತೆ ಕಬ್ಬುವನ್ನು ನೋಡಿದರು. ನೋಡಿದ ನಂತರ ಎಲ್ಲ ಹೊಲದಲ್ಲಿ ಕಬ್ಬುವನ್ನು ಇದೆ, ನಾನು ತಿನ್ನಬೇಕು ಇಚ್ಛೆ ಆಗಿದೆ. ಆ ರೈತರು ಏನಿದ್ರು, ಒಬ್ಬ ಹಿರಿಯ ರೈತರ ಮುತ್ಕ ಬಂದು ಕಬ್ಬನ್ನು ತಗೊಂಡು ಬಂದ. ಸುಲ್ತಾನ್, ಐ ಬಾದಶಾ, ಐ ರಾಜ್ಕುಮಾರ, ನಮ್ಮ ಹೊಲದ ಕಬ್ಬುವನ್ನು ತಿನ್ರಿ. ಹೇಗೆ ಆ ರಾಜ್ಕುಮಾರ್ ಮುರ್ಕೊಂಡು ಕಬ್ಬನ್ನು ತಿನ್ಬೇಕಾಗಿತ್ತು. ಮಹಮೂದ್ ಗಜ್ನವಿ ರಹಿಮತುಲ್ಲಾಹಿ ಹೇಗೆ ತಿನ್ಬೇಕಾಗಿತ್ತು. ತಿಂದಿದ ನಂತರ ಭಾಳ ರುಚಿ, ಭಾಳ ಸಿಹಿವನ್ನು ಕಂಡು ಬಂತು. ಎಷ್ಟು ಸಿಹಿ ಇದೆ ಕಬ್ಬು, ಎಷ್ಟು ಚಲೋ ಇದೆ. ಯಾಕೆಂದ್ರೆ ರಾಜ್ಕುಮಾರ್ ಇದ್ದ, ಏನಾದ್ರೆ ಮಾಡಬೇಕಾಗಿತ್ತು. ಆ ರಾಜ್ಕುಮಾರ್ ಮಹಮೂದ್ ಗಜ್ನವಿ ರಹಿಮತುಲ್ಲಾಹಿ ಏನು ಮಾಡಿದ್ರು, ಇದರ ಮೇಲೆ ನಾನು ಟ್ಯಾಕ್ಸವನ್ನು ಹಾಕ್ತೀನಿ, ನನ್ನ ರಾಜ ರೀತಿ ಒಳಗೆ ಜಾಸ್ತಿ ದುಡ್ಡನ್ನು ಜಮಾ ಆಗಬೇಕು, ಇವತ್ತಿನಿಂದ ಕಬ್ಬಿನ ಮೇಲೆ ಟ್ಯಾಕ್ಸವನ್ನು ಜಮಾ ಮಾಡ್ರಿ ಅಂತೂ ಐಲಾನ್ ಮಾಡಿದ್ರು. ಇವರು ಬರೀ ಕಬ್ಬು ತಿಂದಿದ ನಂತರ ಟ್ಯಾಕ್ಸ್ ಏಜಾದ್ ಮಾಡಿದ್ರು, ಟ್ಯಾಕ್ಸವನ್ನು ಚಾಲು ಮಾಡಿದ್ರು. ಹೇಗೆ ತಿಂದಿ ಇದು ಕಬ್ಬವನ್ನು ಸಿಹಿವನ್ನು ನೋಡಿ ಟ್ಯಾಕ್ಸ್ ಹಾಕಬೇಕಾಗಿತ್ತು. ಹಾಗೆ ನಂತರ ಮತ್ತವನ್ನು ಸ್ವಲ್ಪ ಮುರಿದು ತಿನ್ನಕೊಂತಿದ್ರು. ತಿಂದಿದ ನಂತರ ಆ ಸಿಹಿ ಇದ್ದಿದ್ದು ಕಪ್ಪು ಎಲ್ಲ ರುಚಿಯನ್ನು ದೂರ ಆಯಿತು. ರುಚಿನ ಸಿಹಿವನ್ನು ಕಾಣಕೊಂತಿದ್ದಿಲ್ಲ. ಇದು ಏನು, ಮೊದಲೇ ಸಾರಿ ತಿಂದಿದ್ರೆ ಎಷ್ಟು ಸಿಹಿ ಕಾಣಕೊಂತಿದ್ದೆ, ಇವತ್ತು ಸಿಹಿನೇ ಇಲ್ಲ, ಯಾಕೆ? ಅವಾಗ ಒಬ್ಬ ರೈತ ಬಂದು ಹೇಳಿದ, ಹಿರಿಯ ಇದ್ದ, ಐ ಹುಜೂರ್, ಐ ಸುಲ್ತಾನ್, ನಿಮ್ಮ ನಿಯತವನ್ನು ಕೆಟ್ಟಿದ್ದಿದೆ. ಇದಕ್ಕಿಂತ ಮುಂಚೆ ನಿಮ್ಮ ನಿಯತ ಎಷ್ಟು ಚಲೋ ಇತ್ತು, ನೀವು ಕೆಟ್ಟದು ನಿಯತ್ ಮಾಡಿದಿರಾ, ಅದಕ್ಕೆ ಇದರ ಒಳಗೆ ರುಚಿಯನ್ನು ಹೋಗಿದೆ, ಸಿಹಿಯನ್ನು ಹೋಗಿದೆ. ಹೇಗೆ ಆ ಹಿರಿಯ ವ್ಯಕ್ತಿ ಹೇಳಬೇಕಾಗಿತ್ತು. ರಾಜ್ಕುಮಾರ್ ರಹಿಮತುಲ್ಲಾಹಿ ಮತ್ತೆ ನಿಯತ್ ಮಾಡಿದ್ರು, ಯಾ ಅಲ್ಲಾ, ನಾನು ಮಾಡಿದ ತಪ್ಪಾಯಿತು, ಬಡವರು ಜನ ಟ್ಯಾಕ್ಸ್ ನಾನು ತಗೊಂಡ್ಕೊಂತಿದ್ದೆ, ಅಲ್ಲ ಇವತ್ತು ನಾನು ಟ್ಯಾಕ್ಸ್ ತಗೊಳ್ಳಿದಿಲ್ಲ ಅಂತ ನಿಯತ್ ಮಾಡಿದ ನಂತರ ಮತ್ತು ಕಬ್ಬು ಮುರಿದು ತಿಂದರದಂತೆ ಮೊದಲಿಗೆ ಹೇಗೆ ರುಚಿ ಇತ್ತು ಅದೇ ರೀತಿ ಸಿಹಿ ರುಚಿ ಮತ್ತು ಹೊಳ್ಳಿ ಬಂತದೆ ಕಬ್ಬಿನ ಒಳಗೆ. ಬರೀ ನಿಯತಿನ ಡಿಫ್ರೆಂಟ್. ಪ್ರೀತಿಯ ಸಹೋದರರೇ, ಸ್ವಲ್ಪ ಹೇಗೆ ನಿಯತ್ ಚೇಂಜ್ ಆಯಿತು, ರುಚಿನ ಹೋತು. ಇವತ್ತು ನಮ್ದೇ ಅದೇ ಪ್ರಕಾರ ಆಗಿದೆ. ನಾವು ಮಾಡಕ್ ಕುಂತಿದ್ದೀವಿ, ನಿಯತ್ ಚೇಂಜ್ ಆಗಿದೆ. ನಮ್ಮ ಶಾಂತಿನ ಸಿಗಂತಿಲ್ಲ ಹೃದಯ ಒಳಗೆ. ಏನಪ್ಪ, ಹಗಲು ರಾತ್ರಿ ನಾನು ಕಷ್ಟಪಡಾಕ್ ಕುಂತಿದ್ದೀನಿ, ಏನು ಮಾಡಿಲ್ಲಪ್ಪ ನಾನು, ಏನು ಮಾಡಿಲ್ಲ, ಎಲ್ಲ ಥರದ್ದು ಮಾಡಿದ್ದೀನಪ್ಪ ನಾನು. ಆದ್ರೆ ಈ ರೀತಿ ಕಷ್ಟ ಕೊಡಕ್ ಕುಂತಿದ್ದಾರ? ಯಾರಿಗಾಗಿ ಮಾಡಿದ್ರಿ ನೀವು? ಯಾರಿಗಾಗಿ ನೀವು ಮಾಡಿ ತೋರಿಸಿದ್ರಿ ನೀವು ಮತ್ತು ಪ್ರಪಂಚದಲ್ಲಿ? ಪ್ರೀತಿಯ ಸಹೋದರರೇ, ಹಜರತ್ ಸಯ್ಯದ್ ಈಸಾ ಅಲೈಹಿಸ್ಸಲಾಂ ಅವರು ಅವ್ರ ಕಾಲದಲ್ಲಿ ಯಮನ್ನಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನ ಕಡೆ ದೊಡ್ಡವಾದ ಒಂದು ತೋಟ ಇತ್ತು, ಅದರ ಒಳಗೆ ಎಷ್ಟು ಹಣ್ಣುಗಳಿತ್ತು. ಇದ್ದಿದ ನಂತರ ಆ ತೋಟದ ಮಾಲೀಕ್ ನಿಯತ್ ಏನಿತ್ತು, ಗಿಡಗಳಿಂದ ಏನು ಗಾಳಿಯಿಂದ ಹಣ್ಣುಗಳು ತಳಗಿ ಬೀಳ್ತಾವೆ, ಆ ಹಣ್ಣುಗಳು ಎಷ್ಟು ಬಡವರು ಜನರಿದ್ದಾರೆ ಎಲ್ಲರೂ ತಗೊಂಡು ತಿನ್ನಬಹುದು. ತಳಗಳಿಗೆ ಬಿದ್ದಿದ್ದು ಹಣ್ಣು ಎಲ್ಲರೂ ಬಡವರ ಜನರಿಗಾಗಿದೆ, ಯಾರು ನನ್ನ ಕಡೆ ಹೊಳ್ಳಿ ಕೊಡಬಾರ್ದು ಇದು ಹಣ್ಣುಗಳು ಅಂತೂ ಆ ರಾಜ್ಕುಮಾರ್ ಏನಿದ್ದ ಮಾಲೀಕ, ತೋಟದ ಮಾಲೀಕ್, ಈ ರೀತಿ ನಿಯತಿತ್ತು. ಎಷ್ಟೋ ಬಡವರು ಜನರು ಬರ್ತಿದ್ರು, ಬಂದು ಹಣ್ಣುಗಳನ್ನು ಆರಿಸ್ಕೊಂಡು ತಿಂತಿದ್ರು, ಮನೆಗೆ ತಗೊಂಡು ಹೋಗ್ತಿದ್ರು. ಗಿಡದಲ್ಲಿ ಇರುವ ಹಣ್ಣುಗಳು ಆ ಮಾಲೀಕ್ ತಗೊಂಡಿದ್ದ, ಹೋಗಿ ಮಾರಿ ಬರ್ತಿದ್ದ. ಬಿದ್ದಿರುವ ಹಣ್ಣುಗಳು ಎಲ್ಲ ಬಡವರು ಜನರಿಗೆ ಕೊಟ್ಟಿದ್ದ. ಅದರ ಒಳಗೆ ಎಷ್ಟೋ ಬರ್ಕತ್ ಬರ್ತಿತ್ತು, ತೋಟನ ಒಳಗೆ ಎಷ್ಟೋ ಸುಂದರವಾದ ತೋಟವನ್ನು ಕಾಣ್ತಿತ್ತು.
ಹೇಗೆ ಸ್ವಲ್ಪ ಸಮಯ ಆಗಿದ್ದ ನಂತರ, ಸ್ವಲ್ಪ ದಿನ ಆಗಿದ ನಂತರ ಆ ತೋಟದ ಮಾಲೀಕನ ಇಂತಕಾಲ ಆಯಿತು, ಮರಣ ಸತ್ತಿದ ನಂತರ ಆ ತೋಟದ ಮಾಲೀಕನ 3 ಮಂದಿ ಮಕ್ಕಳಿದ್ರು. 3 ಮಂದಿ ಮಕ್ಕಳು. ಪ್ರೀತಿಯ ಸಹೋದರರೇ, ಇವತ್ತು ನಮ್ಮ ಮಕ್ಕಳಿಗಾಗಿ ಎಷ್ಟು ಹಣ ಸಂಪತ್ತು ಜಮಾ ಮಾಡಿ ಹೋಗ್ತೀವಿ. ಇದೇ ಮಕ್ಕಳಿಗೆ ನಾಳೆ ಅಪ್ಪಾಜಿ ಸತ್ತಿದ ನಂತರ ಒಂದು ಆಯತೆ ಕರೀಮ, ಒಂದು ತಬಾರಕ್ ಓದಿಸೋಕೆ ಎಣಸಿ ರೊಕ್ಕ ಎಣಸಿ ಕೊಟ್ಟು ಕಂಜೂಸ್ಗಿರಿ ಮಾಡಿ ಎಣಿಸ್ತಾರೆ ಸ್ವಲ್ಪ ಜನರ ಮಕ್ಕಳು. ಅಪ್ಪಾಜಿ ಎಷ್ಟು ದುಡ್ಡು ಜಮಾ ಮಾಡಿ ಹೋದ್ರು ನನ್ನ ಮಕ್ಕಳಿಗಾಗಿ. ತಬಾರಕ್ ಓದಿಸೋದು ಸಮಯ ಬಂದಿದೆ, 10,000 ರೂಪಾಯಿ ಖರ್ಚು ಬರ್ತೈತಿ. 10,000 ರೂಪಾಯಿ ಬರ್ತೈತಿ, ಇಲ್ಲ ಬೇಡ ನಾನು ಕೊಡಂಗಿಲ್ಲ, ಅಷ್ಟು ಬೇರೆ ತರಿಸ್ತೀನಿ. ಅಪ್ಪ ಮಾಡಿದ ರೊಕ್ಕನಲ್ಲಿ ಮಕ್ಕಳು ಕಂಜೂಸ್ಗಿರಿ. ಆ ತೋಟದ ಮಾಲೀಕ್ ಎಲ್ಲ ಬಡವರು ಜನರಿಗೆ ಏನು ಹಣ್ಣು ಕೊಡ್ತಿದ್ದ, ಸತ್ತಿದ ನಂತರ ಮಕ್ಕಳೇನು ಮಾಡಿದ್ರು, ನಾವು ಬಡವರು ಜನರಿಗೆ ಹೇಗೆ ಹಣ್ಣು ಕೊಡಬೇಕು, ಅದರಿಂದ ಎಷ್ಟು ಲಾಭ ಬರ್ತಿದೆ, ಅದು ಒಂದು ಸ್ವಲ್ಪ ಹಣ್ಣನ್ನು ಮಾರಿದ್ರೆ ನಾವು ಕೊಡಂಗಿಲ್ಲ. ಇವತ್ತಿನ ಏನು ಮಾಡೋಣ, ರಾತ್ರಿ ಬೆಳಗಿನ ಜಾವ ಆಗೋದು ಮುಂಚೆ ನಾವು ಮುಂಚೆ ಹೋಗಿ ಎಲ್ಲ ಹಣ್ಣನ್ನು ಆರಿಸಿ ನಾವು ಮಾರಿ ಬರೋಣ ಅಂತೂ 3 ಮಂದಿ ಮಕ್ಕಳು ಕಂಜೂಸ್ಗಿರಿ ಏನಿದ್ರು, ಕಂಜೂಸ್ ಮಕ್ಕಿ ಚೂಸ್ ಅಂತ ಏನಂತ ಹೇಳ್ತಾರೆ 3 ಮಂದಿ ಮಕ್ಕಳು. ಅದೇ ನಿಯತಿನ ಪ್ರಕಾರ ರಾತ್ರಿ ಒಂದು ಅರ್ಧ ಆಗಿದ ನಂತರ ತೋಟಕ್ಕೆ ಹೋಗುವಂತಿದ್ರು. ಹೋಗೋದು ಮುಂಚೆ ಇವರು ನಿಯತ್ ಏನಿತ್ತು, ಮುಂಚೆ ನಾವು ಬಡವರು ಜನರಿಗೆ ನಾವು ಯಾವುದೇ ತರಹದ ಹಣ್ಣನ್ನು ಕೊಡಬಾರದು. ಅಲ್ಲಾಹನ ಕಡೆ ಇವ್ರದ್ದು ನಿಯತ್ವನ್ನು ಕಬೂಲಾಗಿಲ್ಲ. ಅದೇ ರಾತ್ರಿ ಒಳಗೆ ಏನಾಯ್ತು, ಇಡೀ ತೋಟ ಸುಟ್ಟಿ ಬೂದಿ ಆಯಿತು. ಅಲ್ಲಾಹನ ಕಹರ್, ಅಲ್ಲಾಹನ ಶಾಪ ಬಂತು ತೋಟದ ಮೇಲೆ. ಇವತ್ತು ನೋಡಿರಬಹುದು ಅಮೆರಿಕಾನಲ್ಲಿ ಅರ್ಧ ಊರುವನ್ನು ಸುಟ್ಟಿ ಬೂದಿ ಆಗಿದೆ. ಏನು ಸುಟ್ಟಿ ಬೂದಿ ಆಗಿದೆ. ಆ ಬೆಂಕಿ ಬರೋದು ಮುಂಚೆನೆ ಎಷ್ಟು ಹರಡ ಕುಂತಿದ್ರು ಅವರು. ಅಲ್ಲಾಹನ ಬಗ್ಗೆ ಎಷ್ಟು ಕೆಟ್ಟವಾದ ಮಾತುಗಳನ್ನು ಹೇಳಿದರು. ಅಲ್ಲಾಹನ ದಾರಿ ಒಳಗೆ ಹೋಗಿರುವ ಜನರಿಗೆ ಬೆಳಕು ಇದೆ, ಕತ್ಲ ಇಲ್ಲ. ಯಾರು ಅಲ್ಲಾಹನಿಂದ ದೂರ ಆಗುತ್ತಾರೆ ಅವ್ರ ಜೀವನದಲ್ಲಿ ಯಾವತ್ತು ಕತ್ಲ ಇರುತ್ತದೆ. ಅಲ್ಲಾಹನ ದೀನ ಒಳಗೆ ಸಮಾಜದಲ್ಲಿ ಏನಿದೆ, ಬೆಳಕು ಇದೆ. ಅದರ ಬೆಳಕಿಗೆ ನಾವು ತಗೋಬೇಕಂದ್ರೆ ಬಹಳಷ್ಟು ತಾಳ್ಮೆಯನ್ನು ಇರಬೇಕು. ನಮ್ಮ ಒಳಗೆ ತಾಳ್ಮೆಯನ್ನು ಇರಬೇಕು, ಅರ್ಜೆಂಟ್ ಇರಬಾರ್ದು, ತಾಳ್ಮೆಯನ್ನು ಇರಬೇಕು. ನೋಡ್ರಿ, ಒಂದೇ ಸಂದರ್ಭದಲ್ಲಿ ಎಲ್ಲಿಂದ ಬೆಂಕಿ ಬಂತು, ಎಲ್ಲಿಲ್ಲ, ಎಲ್ಲ ಊರು ಸುಟ್ಟು ಬುದಿ ಆಯ್ತು. ಇಡೀ ದೊಡ್ಡವಾದ ಅಮೆರಿಕ ಊರು, ಎಷ್ಟು ದೊಡ್ಡವಾದ ಬಿಲ್ಡಿಂಗ್ಗಳು ಇತ್ತು ಅಲ್ಲಿ, ಒಂದೇ ಕ್ಷಣದಲ್ಲಿ ಸುಟ್ಟಿ ಬೂದಿ ಆಯ್ತು. ಕಾರಣ ಯಾಕೆ? ನಿಯತ್ತು ಕೆಟ್ಟವಾದ ಮಾಡಿದ್ರು ಅವರು. ಅಲ್ಲಾಹನ ಬಗ್ಗೆ ಎಷ್ಟು ಕೆಟ್ಟಗಳ ಮಾತನ್ನು ಹೇಳಿದ್ರು ಅವರು ಜನರು. ಇವತ್ತು ಇಲ್ಲಿ ಆಯ್ತು, 3 ಮಂದಿ ಮಕ್ಕಳನ್ನ ಮಾಡಿದ್ರು, ನಾವು ಬಡವರು ಜನರಿಗೆ ನಾವು ಹಣ್ಣನ್ನು ಕೊಡಬಾರ್ದು. ಅವರು ಬರೋದು ಮುಂಚೆನೆ ಇಡೀ ತೋಟ ಸುಟ್ಟಿ ಬೂದಿ ಆಗುದು. ಆ 3 ಮಂದಿ ಜನರು ಹುಡುಗರು ತೋಟನಲ್ಲಿ ಬಂದಿದ್ದ ನಂತರ ನೋಡ್ತಾರಂತೆ, ಇಡೀ ತೋಟ ಸುಟ್ಟಿ ಬೂದಿ ಆಗಿದೆ. ಒಬ್ಬ ದೊಡ್ಡಣ್ಣ ಹೇಳ್ತಾನಂತೆ, ಇಲ್ಲ ನಾವು ಬೇರೆ ತೋಟದಲ್ಲಿ ಬಂದಿದ್ದೀವಿ, ದಾರಿ ತಪ್ಪಿ ಬಂದಿದ್ದೀವಿ, ನಾವು ಬೇರೆ ದಾರಿಗೆ ಹೋಗಿ ಬರೋಣ. ಹೊಳ್ಳಿ ಬರಾಕ್ ಕುಂತಿದ್ರು, ಅಲ್ಲಿ ಬೋರ್ಡ್ ನೋಡ್ತಾನೆ, ಇಲ್ಲಪ್ಪ ಇದು ನಮ್ದೇ ತೋಟ. 3 ಮಂದಿ ಅಣ್ಣ ತಮ್ಮರಿದ್ರು. ಇನ್ನೊಬ್ಬ ಸಣ್ಣವ ತಮ್ಮ, ಒಂದು ನಿಯತ, ಒಂದು ನಡವಳಿಕೆ ಬಹಳಷ್ಟು ಚಲೋ ಇತ್ತು. ಅವ್ನು ಒದರಿ ಹೇಳಿದ, ಅಯ್ಯಣ್ಣ ನಮ್ಮ ಅಪ್ಪಾಜಿಯವರು ಎಷ್ಟು ಚಲೋವಾದ ನಿಯತ್ ಇಟ್ಕೊಂಡಿದ್ರು, ಏನಾದ್ರೂ ಕೆಲಸ ಮಾಡಿದರೆ ಒಳ್ಳೆವಾದ ನಿಯತ್ ಇಟ್ಕೊಂಡು ಅಲ್ಲಾಹನ ಸಂತೋಷಕ್ಕಾಗಿ ಮಾಡ್ತಿದ್ರು, ಬಡವರು ಜನರಿಗೆ ಹಣ್ಣು ಕೊಡ್ತಿದ್ರು. ನಾವು ನಿನ್ನೆ ರಾತ್ರಿ ನಿಯತ್ ಕೆಟ್ಟವಾದ ಮಾಡಿದ್ದೀವಿ, ಇವತ್ತು ಅಲ್ಲಾಹನ ಶಾಪ ನನ್ನ ಮೇಲೆ ಬಂದಿದೆ. ನಮ್ಮ ತೋಟ ಒಳಗೆ ಎಲ್ಲ ಶಾಪ ಬಂದು ಸುಟ್ಟಿ ಹೋದಾಗಿದೆ ತೋಟ. ಇದು ಹೇಗೆ ಮಾಡಬೇಕು? 3 ಮಂದಿ ಅಣ್ಣ ತಮ್ಮರು ಮೊದಲಿಗೆ ನಿಯತ್ ಮಾಡಿದ್ರೆ, ಎಲ್ಲ ನಮ್ಮಿಂದ ತಪ್ಪಾಯ್ತು. ಅಲ್ಲ ಇದಕ್ಕಿನ ಮೇಲೆ ಏನಿದೆ, ಎಷ್ಟು ತೋಟ ಒಳಗೆ ಹಣ್ಣುಗಳು ಬರ್ತಾವೆ, ಎಲ್ಲ ನಾವು ಮೊದಲಿಗೆ ಬಡವರು ಜನರು ಕೊಟ್ಟು ಆಮೇಲೆ ನಾವು ಮಾರಿ ಬರ್ತೀವಿ. ಅಲ್ಲ ಪ್ರೀತಿಯ ಸಹೋದರರೇ, ಹೇಗೆ ನಿಯತ ಮಾಡಬೇಕಾಯ್ತು ಪ್ರೀತಿಯ ಸಹೋದರ, ಅದೇ ನಿಯತಿನ ಪ್ರಕಾರ ಸ್ವಲ್ಪ ವರ್ಷ ಹೋಗಿದ ನಂತರ ಅದಕ್ಕಿಂತ ಸುಂದರವಾದ ತೋಟ ಅವ್ರ ಒಳಗೆ ಬಂತು. ಪ್ರೀತಿಯ ಸಹೋದರರೇ, ಬರೀ ನಿಯತ್ ಎಲ್ಲಿಂದ ಬರುತ್ತದೆ? ಹೃದಯ ಒಳಗಿಂದ ಬರುತ್ತದೆ. ಹೃದಯ ಒಳಗೆ ನಾವು ಏನು ನಿಯತ್ ಮಾಡುತ್ತೇವೆ ಅದೇ ನಿಯತ್ ಅಲ್ಲಾಹನ ಕಡೆ ಮುಟ್ಟುತ್ತದೆ. ಪ್ರೀತಿಯ ಸಹೋದರರೇ, ನಮ್ಮ ನಿಯತು ಬರೀ ಅಲ್ಲಾಹನಿಗೆ ಅಷ್ಟೇ ಗೊತ್ತಾಗುತ್ತದೆ. ಆದರೆ ನಮ್ಮ ಜನರಿನ ಸೌಂದರ್ಯ, ಮುಖದ ಬೆಳಕು ಮತ್ತು ಬಟ್ಟೆಯನ್ನು ನೋಡಿ ಯಾವತ್ತೂ ನಾವು ಮೋಸಗಾರ ಆಗಬಾರ್ದು. ನಾವು ಎಷ್ಟು ಜನರಿಗೆ ಮೋಸ ಮಾಡಬಹುದು. ಮುಂದೆ ಬಂದಿದ ನಂತರ ಅಸ್ಸಲಾಂ ಅಲೈಕುಂ, ಹಿಂದೆ ಹೋಗಿದ ನಂತರ ಈ ಕೈ ಮತ್ತು ಹಿಂಗಾಗಿದ್ರೆ ಭಾಳ ಕೆಟ್ಟನಾಗ್ತಿದೆ. ಪ್ರೀತಿಯ ಸಹೋದರರೇ, ನೋಡ್ರಿ ಎಷ್ಟು ಡಿಫ್ರೆಂಟ್ ಇದೆ. ಮುಂದೆ ಬಂದಿದ ನಂತರ ಅಸ್ಸಲಾಂ ಅಲೈಕುಂ, ಹೋಗಿದ ನಂತರ ಎಷ್ಟು ಡಿಫ್ರೆಂಟ್ ಇದೆ. ಏನು ನಿಯತ್ ಕೆಟ್ಟದಿದೆ. ಮುಖ ನೋಡಿ ಸಲಾಂ ಮಾಡಿದ್ರು, ಒಳಗಳು ಏನಿದೆ? ಕೆಟ್ಟವಾದ ಇದೆ. ಆದರೆ ನೀವು ಇದು ಏನು ಮಾಡ್ತೀರಾ? ಇದು ಮುಟ್ಟೋದಿಲ್ಲ. ನಿಮ್ಮ ಹೃದಯ ಒಳಗೆ ನಿಯತ್ತನ್ನು ಮುಟ್ಟುತ್ತದೆ ಅಲ್ಲಾಹನ ಬಾರ್ಗನಲ್ಲಿ. ಎಷ್ಟು ಒಳ್ಳೆಯವಾದ ಕೆಲಸ ಮಾಡಿ, ನಿಮ್ಮ ನಿಯತ್ ಸರಿಯಾಗಿ ಅಲ್ಲಾಹನ್ಗಾಗಿ ಇದೆಯಪ್ಪ ಅಂದರೆ ಅದೇ ಕೆಲಸ ಕಬೂಲಾಗುತ್ತೆ, ಇಲ್ಲಾಂದ್ರೆ ಕಬೂಲಾಗುವುದಿಲ್ಲ. ಪ್ರೀತಿಯ ಸಹೋದರರೇ, ಇದಾಗಿದ ನಂತರ ನೋಡ್ರಿ, ಒಳ್ಳೆಯವಾದ ನಿಯತಿನ ಪ್ರಕಾರ ಏನು ಹೇಳಿದ್ರೆ, ಹದೀಸ್ ಶರೀಫ್ನಲ್ಲಿ ಬಂದಿದೆ, ಯಾರಾದರೆ ವ್ಯಕ್ತಿ ಬರೀ ಹದೀಸ್ನ ಏನಿದೆ ಅತ್ತರ್ ಹಚ್ಕೊಂಡು ಬರ್ತಾರ ಬಹಳಷ್ಟು ಜನರು. ಏನು ಅತ್ತರ್ ಈ ಥರ ಅಂತ ಹೇಳ್ತಾರೆ. ಈ ಥರ ಹಚ್ಕೊಳ್ಳೋದಲ್ಲಿನ ನಿಯತ್ತಿದೆ. ಏನಿದೆ? ನಿಯತ್ತು. ನಮ್ಮ ನಿಯತ್ ಎಂಥದ್ದು ಇರಬೇಕು? ठीक है ಒಂದ್ಸಾರಿ ದರುದ್ ಪಾಕ್ ಕೂತ್ಕೊರಿ. ಅಲ್ಲಾಹುಮ್ಮ ಸಲ್ಲಿ ಅಲಾ ಸಯ್ಯಿದ್ನಾ ಶಫೀನಾ ಹಬೀಬ್ನಾ ನಬಿಗಿನಾ ಮೌಲಾನಾ ಮುಹಮ್ಮದ್ ಬಾರಿಕ್ ಸಲ್ಲಲ್ಲಾಹು ಅಲೈಹಿ ಸಲಾತು ವಸ್ಸಲಾಮು ಅಲೈಕ ಯಾ ಹಬೀಬಿ ಯಾ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅತ್ತರ ಹಚ್ಕೊಂಡು ಮುಂದೆ ಹದೀಸ್ ಮುಬಾರಕನಲ್ಲಿ ಬಂದಿದೆ, ಯಾರಾದರೂ ವ್ಯಕ್ತಿ ಅತ್ತರ ಹಚ್ಕೊಂಡು ಮುಂದೆ ಅಲ್ಲಾಹನಿಗೆ ಬಿಟ್ಟು, ಅಲ್ಲಾಹನ ಸಂತೋಷಕ್ಕಾಗಿ ಬಿಟ್ಟು ಬೇರೆ ಜನರಿಗಾಗಿ ಅತ್ತರವನ್ನು ಹಚ್ಕೊಂಡು ಬಂದಿದ್ದರೆ, ಯಾವುದೇ ಕೆಲಸ ಹೋಗಿರಿ ನೀವು, ಬೇರೆ ಜನರಿಗಾಗಿ ನನಗೆ ಇವತ್ತು ವಾಸನೆ ಬರಬೇಕು, ಜನರು ನನ್ನ ಪಕ್ಕಕ್ಕೆ ನಿಂತಿದ್ರೆ ಏನು ಒಳ್ಳೆವಾದ ವಾಸನೆ ಬರಕತ್ತಿತ್ತು, ಮನಸ್ಸಿಗೆ ಎಷ್ಟು ಶಾಂತಿ ಸಿಕ್ತು, ಅವ್ನ ಪಕ್ಕಕ್ಕೆ ಕುಂದ್ರಬೇಕು ಮನಸ್ಸಾಯ್ತು ನೋಡು. ಅತ್ತರ ಹಚ್ಕೋರಿ, ಅಲ್ಹಮ್ದುಲಿಲ್ಲಾಹ್, ಏನು ಕೆರೆದಿಲ್ಲ, ಸುನ್ನತ್ ಇದೆ.
ನಿಮ್ಮ ನಿಯತ್ ಅದರ ಒಳಗೆ ಚಲೋದಿರಬೇಕು, ಅತ್ತರ್ನಲ್ಲಿನ ಚಲೋ ನಿಯತ್ ಇರಬೇಕು. ಅದೇ ಏನಾದ್ರೂ ವ್ಯಕ್ತಿ ಅಲ್ಲಾನ ಸಂತೋಷಗಾಗಿ ಬಿಟ್ಟು ಬೇರೆ ಸಂತೋಷಗಾಗಿ ಜನರನ್ನ ಸಂತೋಷಗಾಗಿ ಅತ್ತರ ಹಚ್ಕೊಂಡು ಬಂದಿದ್ರೆ ನಾಳೆ ಸತ್ತಿದ ನಂತರ ಕಯಾಮತ್ ದಿನದಲ್ಲಿ ಆ ವ್ಯಕ್ತಿದು ದೇಹನಿಂದ ಒಂದು ಸತ್ತಿದು ವ್ಯಕ್ತಿಗಿಂತ ಅತಿ ಜಾಸ್ತಿ ಕೆಟ್ಟವಾದ ವಾಸನೆ ಬರ್ತಾ ಇರ್ತದೆ, ಕೆಟ್ಟವಾದ ವಾಸನೆ ಬರ್ತಾ ಇರ್ತೈತಿ. ಯಾಕೆಂದ್ರೆ ಅಲ್ಲಾನ್ಗಾಗಿ ಅತ್ತರ ಹಚ್ಕೊಂಡು ಬಂದಿಲ್ಲ, ಬೇರೆ ಜನರಿಗಾಗಿ ಹಚ್ಕೊಂಡು ಬಂದಿದ್ದಾನೆ. ಬೇರೆ ಜನರಿಗಾಗಿ ಅತ್ತರವನ್ನು ಹಚ್ಕೊಂಡು ಬಂದರೆ ಬರೀ ಅತ್ತರಿನ ಕಮಾಲ್ ಪ್ರೀತಿಯ ಸಹೋದರರೇ. ಮತ್ತೆ ಹೇಳಿದ್ರು ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ಅದೇ ವ್ಯಕ್ತಿ ಏನಾದರೆ ಅತ್ತರು ಅಲ್ಲಾಹನ ಸಂತೋಷಗಾಗಿ ಪ್ರಪಂಚದಲ್ಲಿ ಮಸೀದ್ ಆಗಲಿ ಮದುವೆ ಆಗಲಿ ಯಾವುದೇ ಕಾರ್ಯಕ್ರಮದಲ್ಲಿ ಹಚ್ಕೊಂಡು ಹೋಗ್ಲಿ, ನಾನು ಅಲ್ಲಾಹನ ಸಂತೋಷಗಾಗಿ ಹಾಕೊಂಡು ಹೊಂಟಿದ್ದೀನಪ್ಪ, ಹಚ್ಕೊಂಡು ಹೊಂಟಿದ್ದೀನಿ ನಿಯತ್ ಮಾಡ್ಕೊಂಡು ಹೋಗ್ಲಿ, ನಾಳೆ ಸತ್ತಿದ ನಂತರ ಕಸ್ತೂರಿಗಿಂತ ಜಾಸ್ತಿ ಅತಿ ಸುಂದರ ವಾಸನೆ ಆ ಮನುಷ್ಯನ ದೇಹದಿಂದ ಬರ್ತಾ ಇರ್ತಂತೆ ಪ್ರೀತಿಯ ಸಹೋದರರೇ. ಕಸ್ತೂರಿಗಿಂತ ಜಾಸ್ತಿ ವಾಸನೆ ಬರ್ತಾ ಇರ್ತದಂತೆ. ಯಾರಾದ್ರೂ ವ್ಯಕ್ತಿ ಬೇರೆ ಜನರ ಕಡೆಯಿಂದ ರೊಕ್ಕ ತಗೊಂಡಿದ್ದಾನೆ ಕರ್ಜಗಾಗಿ, ಇವತ್ತು ನಾನು ಕರ್ಜನ್ನ ರೊಕ್ಕ ತಗೊಂಡಿದ್ದೇನೆ, ನಿಯತ್ ಮಾಡಿದ ರೊಕ್ಕ ತಗೊಂತೀನಿ, ಕೊಡಂಗಿಲ್ಲಪ್ಪ ಅವನಿಗೆ, ನಾನು ಇದು ನನ್ನ ನಿಯತ್ತು, ನಾನು ಅವನಿಗೆ ಹೊಳ್ಳಿ ಕೊಡಂಗಿಲ್ಲ, ಅಂಥದ್ದು ವ್ಯಕ್ತಿ ಕಳ್ಳ. ಏನು ಹೇಳಿದ್ದಾರೆ? ಕಳ್ಳ. ರೊಕ್ಕ ತಗೊಂತಾರ, ನಾನು ಕೊಡಂಗಿಲ್ಲ, ಕಾಡಿಸಿ ಕೊಡ್ತೀನಿ, ಅಲ್ಲಾಂದ್ರೆ ಕೊಡಂಗಿಲ್ಲ ಅವನಿಗೆ ರೊಕ್ಕ, ನಾನು ಕೊಡಂಗಿಲ್ಲ, ಅಂಥದ್ದು ವ್ಯಕ್ತಿನೇ ಅದನ್ನು ಕಳ್ಳ ಅಂತ ಹೇಳಿದ್ದಾರೆ ಪ್ರೀತಿಯ ಸಹೋದರರೇ. ಮತ್ತು ಮುಂದೆ ಹದೀಸ್ ಮುಬಾರಕನಲ್ಲಿ ಬಂದಿದೆ ಏನಂತ, ಮೊದಲಿನ ಕಾಲದಲ್ಲಿ ಇಬ್ಬರು ಜನರು, ಒಬ್ಬ ಮುದ್ಕ ಒಬ್ಬ ಯುವಕ ಇದ್ದ. ಹೀಗೆ ಆ ಯುವಕ ಮುದ್ಕ ಏನು ಮಾಡಿದ್ರು, ಪ್ಲಾನಿಂಗ್ನಿಂದ ಒಂದು ಏನು ಹೊಲವನ್ನು ಹಿಡಿದ್ರು. 2 ಮಂದಿ ಪ್ಲಾನಿಂಗಿಂದ ಅದರ ಒಳಗೆ ಗೋಧಿ ಹಾಕಿದ್ರು. ಗೋಧಿ ಹೇಗೆ ಬರುತ್ತದೆ, ಬಂದ ನಂತರ ನೀನು ಅರ್ಧ ಭಾಗ ನಾನು ಅರ್ಧ ಭಾಗ ತಗೊಳ್ಳೋಣ, ಈ ನಿಯತ ಪ್ರಕಾರ ಅರ್ಧ ಭಾಗವನ್ನು ಮಾಡಿದ್ರು. ಮಾಡಿದ ನಂತರ ಗೋಧಿ ಹಾಕಿದ್ರು. ಎಲ್ಲ ಗೋಧಿ ಹಾಕಿದ ನಂತರ ಅದರ ಒಳಗೆ ಹೇಗೆ ಲಾಭ ತಗೊಳ್ಳೋ ಸಮಯ ಬಂತು, ಎಲ್ಲರೂ ಅರ್ಧ ತಗೊಳ್ಳೋದು ಹಂಚ್ಕೊಳಕ್ ಕುಂತಿದ್ರು, ಮುದ್ಕ ಮತ್ತು ಯುವಕ. ಹಂಚ್ಕೊಳ್ಳೋದು ಮುಂಚೆ ಮುದುಕನ ನಿಯತ್ ಏನಿತ್ತು, ಮುದ್ಕ ನಿಯತ ಮಾಡಿದ್ದ, ನಾನು ಇಷ್ಟು ದೊಡ್ಡವಾದ ಇಷ್ಟು ಜಾಸ್ತಿ ನಾನು ಎದಕ್ಕೆ ನಾನು ಗೋಧಿ ತಗೋಬೇಕು, ನಾನು ಮುದ್ಕ ಆಗಿದ್ದೇನೆ, ನನಗೆ ಅಷ್ಟು ಅವಶ್ಯಕತೆ ಬೆಳಂಗಿಲ್ಲ. ಇವ ಇನ್ನೂ ಯುವಕ ಇದ್ದಾನೆ, ಮದುವೆ ಮಾಡ್ಕೊತಾರ, ಮತ್ತು ಮುಂದೆ ಮಕ್ಕಳು ಬರ್ತಾರ, ಇನ್ನೂ ಜೀವನ ಭಾಳ ದೊಡ್ಡವಾದ ಇದೆ, ಎಲ್ಲರೂ ಇಂದು ನಿಯತನ ಒಳಗೆ ಇಂದು ಜೀವನ ಒಳಗೆ ಇನ್ನೂ ಬರ್ಕತ್ಕೊಳ್ಳಿ ಅಂತೂ ಆ ಮುದ್ಕ ಏನು ಮಾಡಿದ್ದ, ಸ್ವಲ್ಪ ಗೋಧಿ ಅವನು ಬಾಗನಲ್ಲಿ ಸರ್ಸಾ ಕುಂತಿದ್ದ. ನಿಯತ ಮಾಡಿ ಸ್ವಲ್ಪ ಚುಪ್ ಹಾಗೆ ಸರ್ಸಾ ಕುಂತಿದ್ದ, ಅವನ್ ಒಳಗೆ ಜಾಸ್ತಿ ಹೋಗ್ಲಿ, ನನ್ನ ಕಡೆ ಬೇಡ. ಈಗ ಯುವಕ ನೋಡ್ರಿ ಇಲ್ಲಿ, ನನಗೆ ಎದಕ್ಕೆ ಗೋಧಿ ಬೇಕು, ನಂದು ಇನ್ನೂ ಮದುವೆ ಆಗಿಲ್ಲ, ನನ್ನ ಇನ್ನೂ ಮಕ್ಕಳಿಲ್ಲ, ಏನಿಲ್ಲ, ನಾನು ಒಬ್ಬನೇ ಇದ್ದೀನಿ, ಇವು ಮುದ್ಕ ಅದಾನ, ಮಕ್ಕಳದಾರ, ಹೆಂಡತಿ ಅದಾರ, ಇನ್ನೂ ಜೀವನ ಭಾಳ ದೊಡ್ಡವಾದ ಇದೆ, ಮಕ್ಕಳನ್ನ ಜೀವನ ನಡಿಬೇಕು, ನಾನು ತಗೊಂಡೇನು ಮಾಡಬೇಕು ಅಂತ ಈ ಯುವಕ ಏನು ಮಾಡಿದ್ದ, ಸ್ವಲ್ಪ ಗೋಧಿಯನ್ನು ಸರಸಿ ಆ ಮುದ್ಕನ ಒಳಗೆ ಹಾಕೋ ಕುಂತಿದ್ದ. 2 ಮಂದಿ ನಿಯತ್ತಿನಿಂದ ಸರ್ಸಾ ಕುಂತಿದ್ದಾರೆ. ಇವನುಗಳೇನೋ ಜಾಸ್ತಿ ಆಗ್ತಿದೆ, ಈ ಮುದ್ಕನ ಕಡೆನ ಜಾಸ್ತಿ ಆಗ್ತಿದೆ, ಆದರೆ ಖಾಲಿ ಆಗುವಂತಿಲ್ಲ. ಅವಾಗ ಇದು ಮಾತುಗಳನ್ನು ಎಷ್ಟು ಬೆಳಗಿನ ಸಾಯಂಕಾಲ ತನಕ ಅದೇ ರೀತಿ ಮಾಡ್ಕೊಂಡು ಕೂತಿದ್ದಾರೆ. ಲಾಸ್ಟ್ಗೆ ಹೇಳಿದ್ರು, ಏನಪ್ಪ ಇದು ಖಾಲಿನಾಗುವಂತಿಲ್ಲ, ಎಷ್ಟು ಬರ್ಕಾತ ಕಾರಣ ಯಾಕೆ? ಅವಾಗ 2 ಮಂದಿ ತನ್ನ ನಿಯತ್ಗಳನ್ನು ಹೇಳಿದ್ರು, ನಾನು ನಿನ್ನ ಮೇಲೆ ಇದು ಒಳ್ಳೆವಾದ ನಿಯತ್ ಮಾಡಿದ್ದೀನಿ. ಮತ್ತು ಯುವಕ ಹೇಳಿದ, ನಾನು ನಿಮ್ಮ ಮೇಲೆ ಈ ರೀತಿ ಒಳ್ಳೆವಾದ ನಿಯತ್ ಮಾಡಿದ್ದೀನಿ. ಇದು ಮಾತು ಕೇಳಿದಂತ ರಾಜ್ಕುಮಾರ್ ಹೇಳಿದ, ಮೊದಲಿಗೆ ಹೋಗಿ ಆ ಇಬ್ರು ವ್ಯಕ್ತಿಗಳಿಂದ ಸ್ವಲ್ಪ ಗೋಧಿ ತಗೊಂಡ್ ಬಾರಿ. ರಾಜ್ಕುಮಾರ ಹೋಗಿ ವ್ಯಕ್ತಿಗೆ ಆ ಗೋಧಿಯನ್ನು ತಗೊಂಡ್ ಬಂದ ತನ್ನ ಗೋಧಿ ಒಳಗೆ ಹಾಕಿದ್ದ. ಆ ಬರ್ಕತ್ತು ಆ ರಾಜ್ಕುಮಾರ್ ಗೋಧಿ ಒಳಗೆ ಜಾಸ್ತಿ ಬರ್ಕತ್ತು ಕಂಡು ಬಂದಂತೆ ಪ್ರೀತಿಯ ಸಹೋದರರೇ. ನೋಡ್ರಿ, ನಿಯತ್ತು ಇಬ್ಬರದು ಎಷ್ಟು ಒಳ್ಳೆವಾದ ಇತ್ತು. ನಿಯತ್ತು ಕಾಣಂಗಿಲ್ಲ ಯಾರಿಗೆ, ಮನಸ್ಸಿನ ನಿಯತ್ತು ಒಳ್ಳೆವಾದ ಮಾಡಿ, ನಿಮ್ಮ ನಿಯತ್ತಿನ ಪ್ರಕಾರ ನೀವು ಮಾಡುವ ಕೆಲಸ ಒಳಗೆ ಎಷ್ಟು ಬರ್ಕತ್ತು ಕೊಡ್ತಾನೆ ಎಲ್ಲರೂ ಇಜ್ಜತ್. ಪ್ರೀತಿಯ ಸಹೋದರರೇ, ಇಮಾಮಿ ಅಹಮದ್ ರಜಾ ಆಲ ಫಾಜಿಲ್ ಬರೇಲ್ವಿ ರಹಿಮತುಲ್ಲಾಹಿ ಹೇಳಿದ್ರು, ಮನುಷ್ಯ ಏನಾದ್ರೆ ನಿಯತ್ಗೆ ತಿಳ್ಕೊಂಡಿದ್ರೆ ಹೆಜ್ಜೆಗೆ ನಿಯತ್ತಿನಿಂದ ಪುಣ್ಯ ಪಡ್ಕೋಬಹುದು, ಹೆಜ್ಜೆಗೆ ಪುಣ್ಯ ತಗೋಬಹುದು. ಫೋನ್ ಯೂಸ್ ಮಾಡ್ರಿ, ಇದು ಫೋನ್ ಅಪ್ಪ ಫಿಲ್ಮ್ ನೋಡೋದಕ್ಕಲ್ಲ, ಈ ಫೋನಿಂದ ನಾನು ಒಳ್ಳೆವಾದ ಬಯಾನಾತ್ ಬ್ಯಾರೆಗೆ ನಾನು ಕಳಿಸ್ಬೇಕು. ಈ ಸ್ಟೇಟಸ್ ಬಗ್ಗೆ ನೋಡಿ, ಎಷ್ಟೋ ಜನರು ಫೋನಿನ ಒಳಗೆ ಹಾಡುಗಳನ್ನು ಇಡ್ತಾರ. ಟೀಕೆ, ಸ್ಟೇಟಸ್ಗಳಿಂದ ಬೇರೆ ಜನರಿಗೆ ಇನ್ನೂ ಒಳ್ಳೆವಾದ ಮೆಸೇಜ್ ಕಳಿಸಬಹುದು. ಈ ಸ್ಟೇಟಸ್ನಿಂದ ನಾತ್ ಇಡ್ರಿ ನೀವು. ಎಷ್ಟೋ ಜನರಿಗೆ ಕೇಳ್ತಾರ, ಅಲ್ಹಮ್ದುಲಿಲ್ಲಾಹ್ ಇವತ್ತು ನಾನು ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ನಾನು ನಾತ್ ಕೇಳಿದ್ದೆ. ನಾತ್ ಇಟ್ಟಿದ್ರಪ್ಪ ಅವರು ಸ್ಟೇಟಸ್ನಲ್ಲಿ, ಬಯಾನ್ ಇಟ್ಟಿದ್ರು ಇವತ್ತವರು. ಎಷ್ಟೋ ಒಳ್ಳೆವಾದ ಹಜರತಿನ ಬಯಾನ್ ಇತ್ತು ಇವತ್ತಲ್ಲಿ ಸ್ಟೇಟಸ್ ಒಳಗೆ. ಇದ್ರ ಒಳಗೆ ಏನಾಗಿ ಎಷ್ಟೋ ಜನರು ನಿಮ್ಮ ಸ್ಟೇಟಸ್ ನೋಡ್ತಾರ, ನಾತ್ಗಳನ್ನು ಕೇಳ್ತಾರ. ನೋಡಿರುವ ಎಲ್ಲ ಜನರಿನ ಪುಣ್ಯ ನಿಮ್ಮ ಖಾತೆ ಒಳಗೆ ಜಮಾ ಆಗುತ್ತಿದೆ. ಎಷ್ಟು ಜನರು ನಾತವನ್ನು ನೋಡಿದ್ರು, ಎಲ್ಲ ಜನರಿನ ಪುಣ್ಯ ನಿಮ್ಮ ಒಳಗೆ ಬರ್ತಾ ಇರ್ತೈತಿ. ಅದೇ ಏನಾದ್ರೂ ವ್ಯಕ್ತಿ ಹಾಡಿಟ್ಟಿದ್ರೆ ಒಬ್ಬೊಬ್ಬರದು ಅಬಾಬಾ ಅಂದ್ರೆ 500, 100, 1000ಕ್ಕಿಂತ ಹೆಚ್ಚಿಗೆ ಹೋಗಿರ್ತೈತಿ ನೋಡೋರು, ಸ್ಟೇಟಸ್ ನೋಡೋರು. 1000 ಜನರ ಪಾಪ ನಿಮ್ಮ ಖಾತೆ ಒಳಗೆ ಬರ್ತಾ ಇರ್ತೈತಿ. ಯಾಕಂದ್ರೆ ಹಾಡುವನ್ನು ಇಟ್ಟಿದ್ರಿ ನೀವು, ಸ್ಟೇಟಸ್ನೇ ಪಾಪ ಇದೆ. ಪ್ರೀತಿಯ ಸಹೋದರಿ, ಇವತ್ತಿನ ನನ್ನ ಮೋಜು ಏನಿತ್ತು, ಬರೀ ನಮ್ಮ ನಿಯತ್ತು ಕೆಟ್ಟವಾದ ಇದ್ದಿದ್ರೆ ನಮ್ಮ ಇಡೀ ಕೆಲಸನೇ ಸರ್ವನಾಶ. ನಮ್ಮ ನಿಯತ್ ನಾವು ಒಳ್ಳೆವಾದ ಇರ್ಬೋದು. ಯಾವುದೇ ಕೆಲಸ ಮಾಡ್ರಿ, ಅಲ್ಹಮ್ದುಲಿಲ್ಲಾಹ್ ನಾನು ಅಲ್ಲಾಹನ ಸಂತೋಷ ಮಾಡಕ್ ಕುಂತಿದ್ದೀನಪ್ಪ, ಅಲ್ಲಾಹ್ ನನಗೆ ನೋಡಕ್ ಕುಂತಿದ್ದಾನೆ. ನಾವು ಜನರಿಗಾಗಿ ಮಾಡಿದರೆ ನಾವು ಇಲ್ಲೇನೋ ಉಪಯೋಗ ಇಲ್ಲ, ನಾಳೆ ಸತ್ತಿನ ನಂತರ ಉಪಯೋಗ ಇಲ್ಲ. ನಮಗೆ ಪ್ರಪಂಚದಲ್ಲಿ ಪ್ರತಿಫಲ ಸಿಗೋದಿಲ್ಲ, ನಾಳೆ ಸತ್ತಿನ ನಂತರ ನಮಗೆ ಪ್ರತಿಫಲ ಸಿಗೋದಿಲ್ಲ. ಪ್ರೀತಿಯ ಸಹೋದರರೇ, ಸಮಯವನ್ನು ಜಾಸ್ತಿ ಆಗಿದೆ.
ಮತ್ತು ಮುಂದೆ ಹೇಳ್ತಾರೆ ನಬಿ ಕರೀಂ ಸಲ್ಲಲ್ಲಾಹು ಹದೀಸ್ ಮುಬಾರಕ್ ನಾನು ಮುಕ್ತಾಯ ಮಾಡುತ್ತೇನೆ. ठीक है, ಮುಸ್ಲಿಂ ಶರೀಫ್ದು ಹದೀಸ್ ಮುಬಾರಕ ಇದೆ. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇಬ್ಬರು ಮುಸಲ್ಮಾನ್ ವ್ಯಕ್ತಿಗಳು ಮುಸಲ್ಮಾನ್ ಬಗ್ಗೆ ಹೇಳಾಕುತ್ತಾರೆ. ಇಬ್ಬರು ಮುಸಲ್ಮಾನ್ ವ್ಯಕ್ತಿಗಳು ಕಾಡಗ ತಗೊಂಡು ಹೊರದಾಡಕ್ಕೆ ಹೋಗಿದ್ದಾರೆ. ಇವತ್ತು ಅಫ್ಸೋಸಿನ ಮಾತು ಪ್ರಪಂಚದಲ್ಲಿ ಇದೇ ಜಾಸ್ತಿ ನಡೆದು, ಒಬ್ಬ ಮುಸಲ್ಮಾನ ವ್ಯಕ್ತಿ ಇನ್ನೊಬ್ಬ ಮುಸಲ್ಮಾನ ವ್ಯಕ್ತಿ ಮೇಲೆ ಬರೇ ದ್ವೇಷ, ಸಿಟ್ಟು, ತಪ್ಪುವಾದ ನಿಯತು, ಕೆಟ್ಟಗಳನ್ನು ನಿಯತುಗಳು, ಭಾವನೆಗಳು ಇದನ್ನೇ ಜಾಸ್ತಿ ಇದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳಿದ್ರು, ಒಬ್ಬ ಮುಸಲ್ಮಾನ ವ್ಯಕ್ತಿ ಇನ್ನೊಬ್ಬ ಮುಸಲ್ಮಾನ ವ್ಯಕ್ತಿಗಾಗಿ ಕಾಡಗ ತಗೊಂಡು ಕೊಲೆ ಮಾಡಕ್ ಹೊಂಟಿದ್ದಾನೆ. ಆ ಹೋಗೋ ಸಂದರ್ಭದಲ್ಲಿ ಇಬ್ರು ಜಗಳಾಟ ಮಾಡಕ್ ಹೊಂದಿದ್ದಾರೆ. ಆ ಇಬ್ರು ಜನರು ನರಕನ್ನು ಹೋಗುತ್ತಾರೆ ಅಂತ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇಬ್ರು ಜನರು ನರಕನ್ನು ಹೋಗುತ್ತಾರೆ. ಯಾ ರಸೂಲಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಇಬ್ರು ಜನರು ಹೇಗೆ ಹೋಗ್ಬೋದು ಯಾ ರಸೂಲಲ್ಲಾಹ್? ಈ ಮನುಷ್ಯ ಕಾಡಗ ತಗೊಂಡು ಕೊಲೆ ಮಾಡಕ್ ಹೊಂಟಿದ್ದಾನೆ. ಕೊಲೆ ಮಾಡಕ್ ಹೊಂಟಿರೋ ವ್ಯಕ್ತಿ ಏನು ನರಕನ ಹೋಗ್ಬೇಕಾಗಿತ್ತು, ಕೊಲೆ ಆಗುವ ಅಲ್ಲ. ಯಾರ ಸಲ ಕೊಲೆ ಆಗುವ ವ್ಯಕ್ತಿ ಹೇಗೆ ಹೋಗುತ್ತಾನೆ ನರಕನಲ್ಲಿ? ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು. ಏಕೆಂದ್ರೆ ಆ ವ್ಯಕ್ತಿ ಹೇಗೆ ಕೊಲೆ ಮಾಡಕ್ ಬರಕ್ ಕುಂತಿದ್ದ, ಇವನು ತಿಳ್ಕೊಂಡಿಲ್ಲ, ಇವನು ವಿಚಾರಣೆ ಮಾಡಿಲ್ಲ, ಬರುವ ವ್ಯಕ್ತಿ ಮುಸಲ್ಮಾನ್ ಇದ್ದಾನೆ ಅಂತ ತಿಳ್ಕೊಂಡಿಲ್ಲ, ಇವನು ಕಡಗತ್ತು ನಮಗೆ ಕೊಲೆ ಮಾಡಕ್ ಹೊಂಟಿದ್ದ. ಅದೇ ಕಾರಣ ಇಬ್ರು ನರಕನ್ನು ಹೋಗುತ್ತಾರೆ. ಅವ್ನು ಬರಾಕ್ ಕುಂತಿದ್ದಾನೆ ಅಂದ್ರೆ ನಾವು ಅಟ್ಯಾಕ್ ಮಾಡಕ್ ಹೋಗ್ಬಾರ್ದು. ನಾವು ತಿಳ್ಕೊಬೇಕು, ಇಲ್ಲಪ್ಪ ನೀನು ಮಾಡು, ನೀ ಮುಸಲ್ಮಾನು, ನಿನ್ಗೆ ಐತಲ್ಲೇ ಸತ್ತಿದ ನಂತರ ನಾನು ತಾಳ್ಮೆ ಮಾಡ್ತೀನಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಕಲ್ಲು ತಗೊಂಡು ಹೊಡಿದ್ರು, ಕಸಾಬನ್ನು ಹಾಕಿದ್ರು, ಎಷ್ಟು ದೇಹವನಿಗೆ ಗಾವಾಗಿದ್ರು. ಸಹಾಬಾಕರಂ ಹೇಳಿದ್ರು, ಯಾ ರಸೂಲಲ್ಲಾಹ್ ಆ ಜನರ ಬಗ್ಗೆ ಬದ್ದುವಾ ಮಾಡ್ರಿ ಯಾ ರಸೂಲ, ಶಾಪ ಕೊಡ್ರಿ ಯಾ ರಸೂಲಲ್ಲಾಹ್. ಖಾತುಮುನ್ ನಬಿಯೀನ್ ಪ್ರೀತಿಯ ಸಹೋದರರೇ, ಶಾಪ ಕೊಡ್ರಿ ಯಾ ರಸೂಲ, ಆ ಜನರ ಬಗ್ಗೆ ಅವ್ರ ಮೇಲೆ ಶಾಪವನ್ನು ಕಳಿಸ್ರಿ ಯಾ ರಸೂಲಲ್ಲಾಹ್. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನಾನು ಶಾಪ ಕೊಡಕ ಬಂದಿಲ್ಲ ಪ್ರಪಂಚದಲ್ಲಿ, ನನಗೆ ಇಡೀ ಪ್ರಪಂಚಕ್ಕಾಗಿ ರಹಿಮತುಲ್ ಲಿಲ್ ಆಲಮೀನ್ ಅಲ್ಲಾಹ್ ಮಾಡಿ ನನಗೆ ಕಳಿಸಿದ್ದಾನೆ. ಎಲ್ಲರಿಗಾಗಿ ನಾನು ರಹಿಮತಾಗಿ ಬಂದಿದ್ದೀನಿ ಪ್ರಪಂಚದಲ್ಲಿ, ಎಲ್ಲರಿಗಾಗಿ ನಾನು ರಹಿಮತಾಗಿ ಬಂದಿದ್ದೀನಿ, ಎಲ್ಲರಿಗಾಗಿ ನಾನು ಒಳ್ಳೆವಾದ ಸಂದೇಶ ಕೊಡಕ್ಕೆ ನಾನು ಬಂದಿದ್ದೇನೆ ಪ್ರಪಂಚದಲ್ಲಿ. ಯಾರು? ಖಾತುಮುನ್ ನಬಿಯೀನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬೇರೆ ಜನರ ಬಗ್ಗೆ ಒಳ್ಳೆ ಮಾತು ಹೇಳಕ್ ಕುಂತಿದ್ದ ಪ್ರೀತಿಯ ಸಹೋದರರೇ. ಇವತ್ತು ನಮ್ಮ ಜೀವನ ಒಳಗೆ ಇಂಥದ್ದು ಸಂದೇಶ ಇದೆ. ಒಬ್ಬ ಮುಸಲ್ಮಾನ ವ್ಯಕ್ತಿ ಕೆಟ್ಟದ್ದು ಮಾಡಿ ಎಷ್ಟು ಜನರು ನಾವು ಹೋಗ್ಬಿಡ್ತೀವಿ, ಅಲ್ಲಾಹು ಅಕ್ಬರ್, ಮುಸಲ್ಮಾನ್ ತಿಳ್ಕೊಳ್ಳೋದಿಲ್ಲ. ಪ್ರೀತಿಯ ಸಹೋದರರೇ, ಇವತ್ತಿನ ನಮ್ಮ ಮೋಜು ಏನಿತ್ತು, ನಿಯತಿನ ಪ್ರಕಾರ ಇತ್ತು. ಪ್ರೀತಿಯ ಸಹೋದರ, ನಮ್ಮ ನಿಯತುಗಳು ಏನಾಗಬೇಕು? ಒಳ್ಳೆವಾದ ನಿಯತಾಗಬೇಕು. ನಮ್ಮ ನಿಯತ್ನಲ್ಲಿನ ಘಾಟ ಇದ್ದಿದ್ರೆ, ನಿಯತ್ ಕೆಟ್ಟಿದ್ದಿದ್ರೆ, ನಾವು ಎಷ್ಟು ಕೆಲಸ ಮಾಡಿಲಿ, ನಾವು ಎಷ್ಟು ಜನರಿಗಾಗಿ ಒಳ್ಳೆತನ ಮಾಡಿಲಿ, ಅದರ ಒಳಗೆ ಸ್ವಲ್ಪ ಅಲ್ಲಾಹನಿಗಾಗಿ, ಅಲ್ಲಾಹನ ಸಂತೋಷಗಾಗಿ ಇಲ್ಲಪ್ಪ ಅಂದರೆ ನೀವು ಮಾಡಿನ ಉಪಯೋಗಿಲ್ಲ. अल्लाह कड़े दुआ मारते हैं, ऐ मेरे मालिक मौला, कहने में चलने में जहाँ भी साबन ख़तन लफ्ज़न गलती तो माफ़ अता फरमा। ऐ मेरे मालिक मौला, हम तमाम लोग हक़ के रास्ते पे चलने की तौफ़ीक़ अता फरमा, गुनाहों से नफ़रत, नेकियों से मोहब्बत करने की तौफ़ीक़ अता फरमा। ऐ मेरे मालिक मौला, यहाँ पर जो कुछ भी बातें मैंने बताई मेरे मौला, हदीस पाक कुरान के आयत के ज़रिए मैंने या अल्लाह जो कुछ भी इन तमाम लोगों के हवाले मैंने रखा मेरे मौला, हम तमाम लोग इन तमाम बातों पर अमल करने की तौफ़ीक़ अता फरमा। सबसे पहले मुझे इस नाचिज़ को या अल्लाह इन तमाम बातों पर अमल करने की तौफ़ीक़ अता फरमा। या अल्लाह इन तमाम लोगों को गवाह बना कर मैं तौबा करता हूँ, अस्तग़फ़िरुल्लाह रब्बी मिन कुल्लि ज़ंबिन व ख़तीअतिन व अतूबु इलैह व आखिर दअवाना अनिल हम्दुलिल्लाहि रब्बिल आलमीन। अस्सलामु अलैकुम व रहमतुल्लाहि व बरकातुहू।